ಆತ್ಮೀಯ ಕೇಳುಗರೆ ಹಾಗೂ ರೈತ ಬಾಂಧವರೇ, ಇವತ್ತು ನನ್ನ ಜೊತೆ ಕೊಪ್ಪ ತಾಲೂಕಿನ ಗೌರವ್ ಅವರು ಇದ್ದಾರೆ. ಇವರು SGB ಅಗ್ರೋ ಇಂಡಸ್ಟ್ರೀಸ್ ಸ್ಟಾರ್ಟಪ್ ಆರಂಭ ಮಾಡಿದ್ದಾರೆ. ಈಗ ಬನ್ನಿ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಮೊದಲನೇದಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಗೌರವ್ ಅವರೇ. ಸರ್ ನಮಸ್ಕಾರ ಸರ್. ಹೇಳಿ ತಮ್ಮ ಆರಂಭದ ದಿನಗಳು ಕಿರುಪರಿಚಯದೊಂದಿಗೆ. ಸರ್ ನನ್ನ ಹೆಸರು ಗೌರವ್ ಅಂತ. ಸೊ ನಾವು ಬೇಸಿಕಲಿ ಕೊಪ್ಪದಿಂದನೇ ನಾವು ಹುಟ್ಟು ಬೆಳೆದಿದ್ದೆಲ್ಲ ಕೊಪ್ಪದಲ್ಲೇ. ಅದಾದ್ಮೇಲೆ ನಮ್ಮ ವಿದ್ಯಾಭ್ಯಾಸಕ್ಕೆ ನಾವು ಬೆಂಗಳೂರಿಗೆ ಹೋದ್ವಿ. ಅಲ್ಲೇ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ವಿ. ಸೊ ಓದಿದ್ರಿ ತಾವು? ನಾವು ಬಿಸ್ನೆಸ್ ಅನಾಲಿಟಿಕ್ಸ್ ಮಾಡಿರಿ ಸರ್ ನಾನು. ಸೊ ಸ್ಟ್ಯಾಟಿಸ್ಟಿಕ್ಸ್ ಬೇಸ್ಡ್ ಅದು. ಸೊ ಬಿಸ್ನೆಸ್ ಅನಾಲಿಟಿಕ್ಸ್ ಮಾಡಿರೋದು. ಅದಾದ ನಂತರ ನೆಕ್ಸ್ಟ್ ನಾವು ನಮ್ಮ ಮನೇಲಿ ಮನೆ ಕಟ್ತಾ ಇದ್ರು. ಆ ಟೈಮಲ್ಲಿ ಒಂದು ವಾರ ಹೋಗಿ ನೋಡ್ಕೊಂಬರೋಣ ಅಂತ ಬಂದೆ ನಾನು. ಬಂದಾಗ ನನಗೆ ರಜಾ ಸಿಗ್ಲಿಲ್ಲ. ಸೊ ನನಗೆ ಬೇಕಾದಾಗ ನನಗೆ ಏನು ರಜಾ ಆಗ್ಲಿ, ನನಗೆ ಯಾವ ತರನು ಸಪೋರ್ಟ್ ನನ್ನ ಕಂಪ್ನಿಯಿಂದ ಸಿಗದೆ ಇದ್ದಾಗ ನಾನು ಅಲ್ಲಿ ಅವರಿಗೋಸ್ಕರ ಕೆಲಸ ಮಾಡಿ ಏನ್ ಪ್ರಯೋಜನ? ಸೊ ನನಗೆ ಬೇಕಾಗಿರೋ ಫ್ರೀಡಮ್ ಆಗ್ಲಿ, ನನಗೆ ಬೇಕಾಗಿರೋ ಒಂದು ಸ್ಪೇಸ್ ಆಗ್ಲಿ ನನಗೆ ಒಂದು ಕಂಪ್ನಿಯಿಂದ ಸಿಗಲ್ಲ ಅಂದ್ರೆ ನಾನು ಆ ಕಂಪ್ನಿಲಿ ಕೆಲಸ ಮಾಡಿ ಏನ್ ಪ್ರಯೋಜನ? ಹೌದು. ಸೊ ಅದಾದ ನಂತರ ನಾವು ವಾಪಸ್ ಬಂದ್ವಿ. ವಾಪಸ್ ಬಂದಾದ್ಮೇಲೆ ಮನೆ ಎಲ್ಲ ಕಟ್ತಾ ಇದ್ವಿ. ಅದಾದ್ಮೇಲೆ ಕಳೆ ಹೊಡಿಬೇಕಾಯ್ತು ನನಗೆ. ಸೊ ನಮ್ಮ ಮನೆಯದು ಕೆಲಸ ನಾನೇ ಮಾಡ್ಬೇಕಾಯ್ತು. ಅಲ್ಲಿ ನನಗೆ ಒಬ್ರು ಒಂದು ಮಿಷಿನ್ ಕೊಟ್ರು, ಕೆಲಸ ಮಾಡ್ಕೊಳಪ್ಪ ನಿನ್ಗೆ ಆದ್ರೆ ಮಾಡ್ಕೊ ಅಂತ. ಸೊ ಅದಾದ್ಮೇಲೆ ಏನಾಯ್ತು, ನಾನು ಕಳೆ ಹೊಡೆದೆ. ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ ನನಗೆ ಕಳೆ ಹೊಡಿಬೇಕಾಯ್ತು. ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಸೊ ಅಲ್ಲಿಂದ ನಮಗೆ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಸ್ಟಾರ್ಟ್ ಆಯ್ತು. ಸೊ ಅದಾದ್ಮೇಲೆ ಏನಾಯ್ತು, ಇವಾಗ ಓಕೆ ನಮ್ಮ ಕೊಪ್ಪದಲ್ಲಿ ಏನಿದೆ, ಫಾರ್ಮಿಂಗ್ ಏನಿದೆ, ಫಾರ್ಮಿಂಗ್ ಅಲ್ಲಿ ಇವಾಗ ಏನ್ ಕೆಲಸ ಮಾಡಬೇಕು, ಯಾವ್ಯಾವ ಕೆಲಸ ನಮ್ಮ ಲೋಕಲ್ಗೆ ಏನ್ ಬೇಕು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಫಸ್ಟ್ ನಾವು ಮರ ಹತ್ತೋ ಮಿಷಿನ್ ಮಾಡಿದ್ವಿ ಸರ್. ನಾನು ಮತ್ತೆ ನನ್ನ ಸ್ನೇಹಿತ ಅರವಿಂದ್ ಅಂತ ಇದ್ದಾರೆ, ಅವ್ರಿಗೆ ನಾವಿಬ್ರು ಸೇರ್ಕೊಂಡು ಮರ ಹತ್ತೋ ಮಿಷಿನ್ ನಾವು ಮಾಡಿದ್ವಿ. ನಾವು ಮರ ಹತ್ತೋ ಮಿಷಿನ್ ಮಾಡಿದ್ವಿ. ಒಂದು ಆಲ್ಮೋಸ್ಟ್ ಒಂದು 150ರಿಂದ 200 ಕಡೆ ನಾವು ಡೆಮೋಗೆ ಹೋದ್ವಿ. ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇತ್ತು. ಬಟ್ ಅದೊಂದೇ ಶುರು ಮಾಡಿದ್ದು. ಸೊ ಆಲ್ಮೋಸ್ಟ್ ನಾವು ಏನು ಅಂದ್ರೆ ಎಲ್ಲ ಕಡೆ ಒಂದು 150 ಕಡೆ ಡೆಮೋಗೆ ಹೋದ್ವಿ. ಡೆಮೋಗೆ ಎಲ್ಲ ಕಡೆನೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಯಾರು ತಗೊಂಡಿಲ್ಲ. ನಾವು ಒಂದು ಪೀಸು ನಾವು ಮಾರಾಟ ಮಾಡೋಕ್ಕಾಗಿಲ್ಲ. ಆಲ್ಮೋಸ್ಟ್ 2 ವರ್ಷ ನಮ್ಮ ಕೈಯಲ್ಲಿ ಇದ್ದಿದ್ದು ದುಡ್ಡೆಲ್ಲ ಖಾಲಿ ಆಯ್ತು. ಸೊ ಅದಾಗ್ತಿದ್ದಂಗೆ ಕರೋನಾ ಬಂತು. ಹೌದು. ಕರೋನಾ ಬಂದ್ಮೇಲೆ ಗೊತ್ತಲ್ಲ ಸರ್, ಯಾರಿಗೂ ಏನು ಕೆಲಸ ಇಲ್ಲ. ಎಸ್ಪೆಷಲಿ ನಾವು ರೂರಲ್ ಏರಿಯಾ ಇರೋರಿಗಂತೂ ₹1 ಕೆಲಸ ಇರಲ್ಲ. ಸೊ ಆ ಟೈಮಲ್ಲಿ ನಾವು ಸ್ಯಾನಿಟೈಸರ್ ಸ್ಟ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಸ್ಯಾನಿಟೈಸರ್ ಸ್ಟ್ಯಾಂಡ್ ಮಾಡಿ ಅವಾಗ ಆಗ್ತಿದ್ದು 2 ಕಡೆ, ಒಂದು ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತು, ಇನ್ನೊಂದು ಕೊಪ್ಪದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿದ್ವಿ ಸರ್. ನಾವು ಈ ಕಡೆ ಸೌತ್ ಕರ್ನಾಟಕ ಏನಿದೆಯಲ್ಲ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಈ ಕಡೆಗೆಲ್ಲ ನಾವು ಸಪ್ಲೈ ಮಾಡ್ತಿದ್ವಿ. ಉಳಿದಿದ್ದ ಕಡೆಗೆಲ್ಲ ಬೆಂಗಳೂರು ಕಡೆಯಿಂದ ಬರ್ತಿತ್ತು. ಆ ಕರೋನಾದಲ್ಲಿ ಹುಟ್ಟಿರೋ ಕಂಪ್ನಿ ಸರ್ ನಮ್ದು. ಅದರಲ್ಲಿ ಆ ಸ್ಯಾನಿಟೈಸರ್ ಸ್ಟ್ಯಾಂಡ್ ಮಾಡಿ ಅದರಲ್ಲಿ ಒಂದ್ ಸ್ವಲ್ಪ ದುಡ್ಡು ಉಳಿಸ್ಕೊಂಡು ಅದರಲ್ಲಿ ಕಂಪ್ನಿಗೆ ಹಾಕಿ, ಕಂಪ್ನಿ ಹುಟ್ಟಿದ್ದು 2020ರಲ್ಲಿ ಕರೋನಾ ಟೈಮಲ್ಲೇ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿದ್ದು. ಹೌದು. ಮತ್ತೆ ಈಗ ಈ ಉದ್ಯಮಶೀಲ ಅಂತ ಏನು ನೀವು ಆರಂಭ ಮಾಡಕ್ಕೆ ಹೇಳ್ತಾ ಇದ್ರಿ, ಕರೋನಾ ಟೈಮಲ್ಲಿ ಅದನ್ನೇ ನಿಮಗೆ ಪ್ರೇರಣೆ ಸಿಕ್ಕಿದ್ದು ಅಲ್ವಾ? ಹೌದು. ನಂತರದ ಒಂದು ದಿನಗಳಲ್ಲಿ ಯಾವ ರೀತಿಯಿಂದ ಮುಂದುವರ್ಸ್ಕೊಂಡು ಬಂದಿದ್ದೀರಿ? ಈಗ ಸರ್ ನಮ್ ಮೇಜರ್ ಮಾಡ್ಬೇಕಾಗಿದ್ದು ನಾವು ರೋಬೋಟ್ಗಳು ಮಾಡಬೇಕು, ರೈತರಿಗೆ ಕೊಡಬೇಕು. ಯಾಕಂದ್ರೆ ಅಡ್ವಾನ್ಸ್ ಫಾರ್ಮಿಂಗ್ ಬೇಕು, ಫಾಸ್ಟ್ ಫಾರ್ಮಿಂಗ್ ಬೇಕು. ಆಮೇಲೆ ಒಂದು ಮಿಷಿನ್ ಇದ್ರೆ ಅದ್ರಲ್ಲಿ ಎಲ್ಲಾ ತರ ಕೆಲಸ ಆಗಬೇಕು. ಈಗ ನೀವು 4-5 ಮಿಷಿನ್ ಇನ್ವೆಸ್ಟ್ ಮಾಡಿ, ಇವಾಗ ರೋಟರಿ ಕೆಲಸ ಆಗಬೇಕು, ಅದಕ್ಕೊಂದು ಮಿಷಿನ್ ತಗೋ, ಕಳೆ ಹೊಡಿಬೇಕು, ಅದಕ್ಕೊಂದು ಮಿಷಿನ್ ತಗೋ, ಇನ್ನೊಂದೇನೋ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅದಕ್ಕೊಂದು ಮಿಷಿನ್ ತಗೋ, ಗದ್ದೆಯಲ್ಲಿ ನೆಟ್ಟಿ ಮಾಡಬೇಕು, ಅದಕ್ಕೊಂದು ಮಿಷಿನ್ ತಗೋ, ಹಾರ್ವೆಸ್ಟ್ ಮಾಡಬೇಕು, ಮಿಷಿನ್ ತಗೋ. ಎಷ್ಟು ಮಿಷಿನ್ ತಗೋಬೇಕು ಸರ್? ಹೌದು. ಈಗ ಫಸ್ಟ್ ಆಫ್ ಆಲ್ ಫಾರ್ಮಿಂಗ್ ಅಲ್ಲಿ ತುಂಬಾ ದುಡ್ಡಿದೆ ಅಂತಾನು ಹೇಳಲ್ಲ, ದುಡ್ಡೇ ಇಲ್ಲ ಅಂತಾನು ನಾನು ಹೇಳಲ್ಲ. ಮೀಡಿಯಂ ಆವರೇಜ್ ಆಗಿ ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತರ ನಮ್ಮ ಇಂಡಿಯನ್ ಫಾರ್ಮಿಂಗ್ ಇದೆ. ಹೌದು ಸರ್. ಸೊ ಅವ್ರಿಗೆ ಏನಾಗುತ್ತೆ, ಎಲ್ಲದಕ್ಕೂ ಒಂದೊಂದು ಮಿಷಿನ್ ತಗೊಂತ ಹೋದ್ರೆ ಅವ್ರು ದುಡ್ದಿದ್ದ ದುಡ್ಡೆಲ್ಲ ಮಿಷಿನ್ಗೆ ಹಾಕ್ಬೇಕು. ನಮ್ಮ ಫಾರ್ಮರ್ಸ್ ಯಾಕೆ ಅಡ್ವಾನ್ಸ್ ಮಿಷಿನರಿ ತಗೊಂತಿಲ್ಲ ಅಂದ್ರೆ, ಅವ್ರಿಗೆ ಬರ್ತಿರೋದು 1 ಲಕ್ಷ ಇರುತ್ತೆ, ನಾವು 2 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ಟು ಒಂದು ಟ್ರಾಕ್ಟರ್ ತಗೊಬೇಕು ಅಥವಾ ಏನೋ ಒಂದು ತಗೊಬೇಕು. ಸೊ ಅಲ್ಲೇನಾಗುತ್ತೆ, ಈ ದುಡ್ದಿರೋ ದುಡ್ಡು ಪೂರ್ತಿ ಮಿಷನರಿ ಹಾಕ್ಬೇಕು. ಅವ್ನು ಲಾಸ್ಟಿಗೆ ಎಂಡ್ ಆಫ್ ದಿ ಡೇ ಅವನ ಹತ್ರ ದುಡ್ಡಿರಲ್ಲ. ಅವ್ನು ಸಾಲ ಕಟ್ತಿರ್ತಾನೆ, ಯಾವ್ದೋ ಮಿಷಿನ್ ತಗೊಂಡು ಸಾಲ ಕಟ್ತಿರ್ತಾನೆ. ಅದೇ ತರನೇ 10 ಮಿಷಿನ್ ಇಟ್ಕೊಂಡು ಕೆಲಸ ಮಾಡೋಕೆ ಏನಿದೆ ಸರ್? ಒಂದು ಮಿಷಿನ್ ತಗೊಂಡು ಆ ಮಿಷಿನ್ ಅಲ್ಲಿ ಅವನಿಗೆ ಬೇಕಾಗಿರೋ ಎಲ್ಲಾ ಫಾರ್ಮಿಂಗ್ ಎಲ್ಲಾ ಕೆಲಸ ಮಾಡ್ಕೊಂತ ಹೋದ್ರೆ ಅವನಿಗೆ ಒಂದು ಮಿಷಿನ್ ಅಲ್ಲಿ ಅವನಷ್ಟು ಕೆಲಸ ಆಗುತ್ತೆ, ಅವನಿಗೆ ಆ ಮಿಷಿನ್ ದುಡ್ಡು ಬಂದೋಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ನಾವು ರೋಬೋಟ್ಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ತುಂಬಾ ನಾವು ಅರ್ಲಿ ಸ್ಟೇಜ್ ಅನ್ಕೊಂಡ್ವಿ. ನಾವು ಮಾರ್ಕೆಟ್ ಅಲ್ಲಿ ಇವಾಗಲೇ ನಾವು ರೋಬೋಟ್ ತಗೊಂಡ್ಬಂದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಕ್ಲಿಕ್ ಮಾಡಕ್ಕಾಗುತ್ತೋ ಅಥವಾ ರೈತರು ಅಕ್ಸೆಪ್ಟ್ ಮಾಡ್ತಾರೋ? ಯಾಕಂದ್ರೆ ನಾವು ಮರ ಹತ್ತೋ ಮಿಷಿನ್ ಮಾಡಿ 1-2 ವರ್ಷ ಒಳ್ಳೆ ಚೆನ್ನಾಗಿ ಮಜಾ ಮಾಡಿದ್ವಿ. ನಾವು ₹1 ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಫುಲ್ ಖಾಲಿ ಆಗ್ಬಿಟ್ವಿ ನಾವು. ಸೊ ಅದಾದ್ಮೇಲೆ ಏನಾಯ್ತು, ರೋಬೋಟ್ಗಿಂತ ಮುಂಚೆ ಓಕೆ ಕಳೆ ಹೊಡೆಯೋ ಮಿಷಿನ್ಗೆ ಇವಾಗ ಎಲ್ಲರೂ ಹೊತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಏನಾದ್ರು ಸೈಕಲ್ ತರದೊಂದು ಟ್ರಾಲಿ ತರದ್ ಮಾಡಿ ಸೊ ಎಲ್ಲ ಆರಾಮಲ್ಲಿ ಕೆಲಸ ಮಾಡ್ಲಿ ಅಂತ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು. ಫಸ್ಟ್ ಪ್ರಾಡಕ್ಟ್ ನಮ್ದು ಅದೇ, ಅಂದ್ರೆ ಮಾರಾಟ ಮಾಡಿದ್ದು ಫಸ್ಟ್ ಪ್ರಾಡಕ್ಟ್ ಅದೇ.
ಸೊ ಆ ಪ್ರಾಡಕ್ಟ್ ಏನಾಯ್ತು, ಫಸ್ಟಿಗೆ ನಾವು ನಮ್ಮ ಲೋಕಲಲ್ಲಿ ಸರ್ ಇದೊಂಚೂರು ತಗೊಂಡೋಗಿ ನೀವು ಕೆಲಸ ಮಾಡಿ, ನಿಮ್ಗೆ ಆದ್ರೆ ನನಗೊಂಚೂರು ಫೀಡ್ಬ್ಯಾಕ್ ಕೊಡಿ, ಯಾಕಂದ್ರೆ ನಮ್ಮ ಹತ್ರ ತೋಟ ಇಲ್ಲ, ಗದ್ದೆ ಇಲ್ಲ, ಏನೂ ಇಲ್ಲ. ಸೊ ತಗೊಂಡೋಗಿ ನೀವು ಕೆಲಸ ಮಾಡಿ ಸರ್, ಆಗುತ್ತೆ ಇಲ್ವಾ ಚೆಕ್ ಮಾಡಿ ಅಂತ ಹೇಳಿದ್ರು. ನಮಗೆ ಲೋಕಲಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಗ್ತದೆ ಸರ್, ನಿಮಗೆ ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ಗಳಿಗೆ ಒತ್ತು ಜಾಸ್ತಿ. ಹೌದು, ಲೋಕಲ್ ಯಾರಿದಾರಲ್ವಾ ಇವ್ರಿಗೆ ಏನು ಮಾಡಲ್ಲ, ಇವ್ರ ಹತ್ರ ಏನು ಆಗಲ್ಲ, ಈ ತರ ನೆಗೆಟಿವ್ ಥಾಟ್ಸೇ ಜಾಸ್ತಿ ಬರೋದು. ನಾವು 4-5 ಜನ ಹತ್ರ ಕೇಳಿದ್ವಿ, ಕೈಕಾಲು ಹಿಡಿಯೋದೊಂದು ಬಾಕಿ ಸರ್, ತಗೊಂಡೋಗಿ ಯೂಸ್ ಮಾಡಿ ಫ್ರೀ ಆಗಿ, ಏನಾಗಿ ಫೀಡ್ಬ್ಯಾಕ್ ಕೊಡಿ ಸರ್ ನಮಗೆ ಸಾಕು. ಒಬ್ರು ತಗೊಂಡಿಲ್ಲ ಸರ್. ಸೊ ನಮಗೆ ಮೊದಲನೇ ಕಸ್ಟಮರ್ ತಮಿಳ್ನಾಡಿಂದ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಡಿಜಿಟಲ್ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ವಿ. ಮೊದಲನೇ ಕಸ್ಟಮರ್ ನಮಗೆ ತಮಿಳ್ನಾಡು, ನಾವಿರೋದು ಕೊಪ್ಪದಲ್ಲಿ. ನಾವು ಇಲ್ಲಿ ಅವ್ರಿಗೆ ಕೇಳಿ 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 ಸಾಕಾಯ್ತು, ಡೆಸ್ಪರೇಟ್ ಆಗಿ ನಾವು ಲೋಕಲ್ ಮಾರ್ಕೆಟೇ ಬಿಟ್ಬಿಟ್ವಿ. ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು, ತಮಿಳ್ನಾಡವರು ಸ್ವೀಕಾರ ಒಂದು ಇನ್ನೋವೇಟಿವ್ ಅಪ್ರೋಚ್. ಹೌದು ಹೌದು. ಮೊದಲನೇ ವರ್ಷ ನಾವು ಹಂಗೆ ದುಡಿದ್ವಿ. 2021ರಲ್ಲಿ ಒಂದು ಆಲ್ಮೋಸ್ಟ್ ಒಂದು 100 ಟ್ರಾಲಿ ನಾವು ಕೊಟ್ವಿ. ಅದಾದ್ಮೇಲೆ 1000 ಟ್ರಾಲಿ ಆಯ್ತು. ಈಗ ನಾವು 5ನೇ ವರ್ಷದಲ್ಲಿ ಹಿಡಿದು ಈಗ ಪ್ರತಿ ತಿಂಗಳಿಗೆ ನಾವು 500 ಟ್ರಾಲಿ ನಾವು ಕಳಿಸ್ತಾ ಇದ್ವಿ ಸರ್. ಪ್ರತಿ ತಿಂಗಳಿಗೆ 500 ಟ್ರಾಲಿ ಕೊಪ್ಪದಲ್ಲಿ ಕೂತ್ಕೊಂಡು ಕರ್ನಾಟಕ, ತಮಿಳ್ನಾಡು, ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ್, ಸೌತ್ ಇಂಡಿಯಾ ಫುಲ್ ನಾವು ಟ್ರಾಲಿ ಸಪ್ಲೈ ಮಾಡ್ತಾ ಇದೀವಿ ಸರ್. ಈಗ ಮೇಜರ್ ಆಗಿ ಏನಾಗುತ್ತೆ ಅಂದ್ರೆ, ನಮ್ಮ ಕೊಪ್ಪದಲ್ಲೇ, ಈಗ ನಮ್ದು ಕೊಪ್ಪ ಅಂತ ಅನ್ಕೊಳ್ಳಿ, ಇವಾಗ ಕೊಪ್ಪದಲ್ಲೇ ಯಾವುದೇ ಅಂಗಡಿಗೆ ಟ್ರಾಲಿ ಬಂದ್ರು ನಮ್ಮಿಂದ ಬರಲ್ಲ. ಅದು ಸೂಪರ್ ಸ್ಟಾಕಿಸ್ಟ್ ಇರ್ತಾನೆ, ಅವನ ಕಡೆಯಿಂದ ಬರುತ್ತೆ. ಅವರೆಲ್ಲ ಏನ್ ಹೇಳ್ತಾರೆ, ನಾನು ಇಂಪೋರ್ಟ್ ಮಾಡಿಸಿದೆ, ಅವ್ರಿಗೆ ಗೊತ್ತಿಲ್ಲ ನಾವೇ ಮಾಡಿರೋದು ಅಂತ. ಇಲ್ಲ ಶಿವಮೊಗ್ಗದಲ್ಲೂ ಅಷ್ಟೇ, ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಒಂದು 15-20 ಅಂಗಡಿ ಇದೆ, ಅಲ್ಲೂ ನಮ್ಮ ಟ್ರಾಲಿ ಸಿಗುತ್ತೆ. ಸೊ ಅವ್ರೇನಂತಾರೆ, ಬೆಂಗಳೂರಿಂದ ತರಿಸಿದೆ. ಅಲ್ಟಿಮೇಟ್ಲಿ ಹೋಗಿರೋದಿಲ್ಲಿಂದ, ಕೊಪ್ಪದಿಂದ. ಅಂದ್ರೆ ಅವರ ಬ್ರ್ಯಾಂಡ್ ಅಲ್ಲೇ ಮಾರಾಟ ಮಾಡ್ಕೊಂತಾರೆ. ಬ್ರ್ಯಾಂಡ್ ಅವ್ರದೇ ಇರಲಿ ಸರ್, ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದೀರಾ. ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಟ್ಬಿಡ್ತೀವಿ ನಾವು. ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಮ್ದು ಝೀರೋ ಟೆಕ್ನಾಲಜಿ, ಇದರಲ್ಲಿ ಕಾನ್ಸೆಪ್ಟ್ ಮಾತ್ರ ಇರೋದು. ಕಾನ್ಸೆಪ್ಟ್ ಇದು ತುಂಬಾ ಜನ ರೈತರಿಗೆ ಅನಿವಾರ್ಯವಾಗಿ, ಇದು ಅಂದ್ರೆ ಅವರಿಗೆ ಅವಶ್ಯಕತೆ ತುಂಬಾ ಇದೆ, ಹಂಗಾಗಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ. ಸೊ ಅದಲ್ದೇನೆ ನಾವು ಇದಕ್ಕೆ ಪೇಟೆಂಟು ಮಾಡ್ಕೊಂಡ್ವಿ. ನಾವು ಪೇಟೆಂಟ್ ಫಸ್ಟಿಗೆ ನಾವು 5 ವರ್ಷ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಸೊ 5 ವರ್ಷದೊಳಗೆ ಪೇಟೆಂಟ್ ಗೊತ್ತಿಲ್ಲ, ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲದವ್ರು ಒಟ್ರಾಸಿ ಕೆಲಸ ಮಾಡಿದೀವಿ ಅಂತಾರಲ್ಲ, ಸೇಮ್ ಸರ್ ಅದೇ ತರ. ಒಂದು ನಮ್ಗೆ ಒಂದು ಹಿಂಗೆ ಮಾಡ್ಬೇಕು, ಹಿಂಗೆ ಹೋಗ್ಬೇಕು, ಇದೇ ಸಿಸ್ಟಮ್ ಯಾರು ಹೇಳ್ಕೊಟ್ಟಿಲ್ಲ ನಮಗೆ. ನಾವು ಸ್ವಂತವಾಗಿ ಕಲ್ತು ಸ್ವಂತವಾಗಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅರ್ಧಂಬರ್ಧ ಯಾವ್ದು 100% ನಮಗೆ ಗೊತ್ತಿಲ್ಲ, ಅಷ್ಟು ಅರ್ಧಂಬರ್ಧ. ಇವಾಗ ನಾವೇನು ಅನ್ವೇಷಣಕ್ಕೆ ಬಂದು ಜಾಯಿನ್ ಆದ್ಮೇಲೆ, ಈಗ ಓಕೆ ನೀನು ಬಿಸ್ನೆಸ್ ಮಾಡಬೇಕು, ನೀನು ಈಗ ಏನಂದ್ರೆ ಸರ್, ಇವಾಗ ಬಿಸ್ನೆಸ್ಸಿಗೂ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಹೌದು. ಈಗ ನೀವು ಬಿಸ್ನೆಸ್ ಮಾಡಬೇಕು ಅಂದ್ರೆ ನೀವು ನಿಮ್ಮ ಹತ್ರ ಒಂದು 15-20 ಜನ ಕೆಲಸಕ್ಕೆ ಇರಬೇಕು, ಒಳ್ಳೆ ಟೀಮ್ ಇರಬೇಕು. ನೀವು ಒಂದ್ ಸ್ವಲ್ಪ ಆರಾಮಾಗಿದ್ದು ಬೇರೆ ಎಲ್ಲ ಕೆಲಸಗಳನ್ನು ನೀವು ಮಾನಿಟರ್ ಮಾಡ್ಕೊಂಡು ಹೋಗೋದು ಬಿಸ್ನೆಸ್. ಹೌದು. ಈಗ ನಾನು ವೆಲ್ಡಿಂಗು ನಾನೇ ಮಾಡು, ಕಟ್ಟಿಂಗು ನಾನೇ ಮಾಡು, ಮಾರಾಟನ ನಾನು ಮಾಡು, ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್. ಈಗ ನಾರ್ಮಲ್ ವೆಲ್ಡಿಂಗ್ ಶಾಪ್ ಅಲ್ಲೆಲ್ಲ ಏನಾಗತ್ತಲ್ಲ, ಅವೆಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್. ನಾವು ಮಾಡ್ತಾ ಇದ್ದು ಅದೇ ಮುಂಚೆ ಸೆಲ್ಫ್ ಎಂಪ್ಲಾಯ್ಮೆಂಟ್. 4 ಜನ ಹುಡುಗರು ಇದ್ರು, ಅವ್ರ ಹತ್ರನೇ ಕೆಲಸ ಮಾಡಿಸೋದು, ಅವ್ರ ಹತ್ರನೇ ಎಲ್ಲ ನಾವೇ. ಈಗ ಅನ್ವೇಷಣಕ್ಕೆ ಬಂದ ಮೇಲೆ ನೀನ್ ಮಾಡ್ತಿರೋ ತಪ್ಪಿದೆ, ನೀನ್ ಹಿಂಗ್ ಮಾಡೋದಲ್ಲ, ನಿನಗೆ ಇದಕ್ಕೆ ಅಂತಾನೆ ಒಂದು ಸಪರೇಟ್ ಟೀಮ್ ಮಾಡಬೇಕು, ಇದಕ್ಕೆ ಅಂತಾನೆ ನೀನು ಇನ್ನೊಂದ್ ತರದ್ ಏನೋ ಒಂದು ಅಂದ್ರೆ ಮ್ಯಾನೇಜರ್ ಅಂತ ಬರಬೇಕು, ಟೀಮ್ ಲೀಡರ್ ಅಂತ ಬರಬೇಕು. ಅವಾಗ ಸಮಾಜ ಕೂಡ ಸ್ವಲ್ಪ ನಿಮ್ಮನ್ನ ಗುರುತಿಸ್ತದೆ, ಮತ್ತೆ ನಿಮ್ಮನ್ನ ಸ್ವೀಕಾರ ಮಾಡುತ್ತೆ. ಖಂಡಿತವಾಗ್ಲೂ ನಮ್ಗೆ ಮುಂಚೆ ಏನು ಅಂದ್ರೆ ಏನೂ ಗೊತ್ತಿರ್ಲಿಲ್ಲ. ಇವಾಗ ನಮ್ಗೆ ಸಿಸ್ಟಮ್ಯಾಟಿಕ್ ಆಗಿ, ಮುಂಚೆ ನಮ್ಗೆ 1 ವರ್ಷದ ಕೆಳಗೆ, ಈ ಅನ್ವೇಷಣ ಜಾಯ್ನ್ ಆಗಕ್ಕಿಂತ ಮುಂಚೆ 1 ವರ್ಷ, ಬರೀ 1 ವರ್ಷದ ಕೆಳಗೆ ನಮ್ಮ ಹತ್ರ 6 ಜನ ಎಂಪ್ಲಾಯ್ಸ್ ಇದ್ರು. 6 ಜನದಲ್ಲೇ ನಾವು ನಡೆಸ್ಕೊಂಡು ಹೋಗ್ತಿದ್ವಿ. ಈಗ ಅವ್ರ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿ ಮಾಡಕ್ ಹೇಳಿದ್ರು, ಹಿಂಗೆ ಟ್ರೈ ಮಾಡ್ಕೊಂಡು ನಮ್ಗೆ ಆದಷ್ಟು ಪ್ರಯತ್ನದಲ್ಲಿ ನಾವು ಅವ್ರು ಹೇಳಿದ್ನ ಫಾಲೋ ಮಾಡಿದ್ವಿ. ಈಗ 16 ಜನ ಎಂಪ್ಲಾಯ್ಸ್ ಇದ್ದಾರೆ. ಅವಾಗಿಗಿಂತನೂ ಡಬಲ್ ನಾವು ಇವಾಗ ಸೇಲ್ ಮಾಡ್ತಾ ಇದೀವಿ. ಈ ಒಂದು ಉದ್ಯಮಶೀಲತೆ ನೀವು ಆರಂಭ ಮಾಡೋಕ್ಕಿಂತ ಮೊದಲು ಎಲ್ಲೆಲ್ಲಿ ತರಬೇತಿ ತಗೊಂಡಿದ್ರಿ, ಅಥವಾ ಯಾರು ಮಾಹಿತಿ ಕೊಟ್ಟರು, ಅಥವಾ ಈ ಅನ್ವೇಷಣೆನೇ ನಿಮಗೆ ಸಹಕಾರ ಆಗಿದೆಯಾ? ಸರ್, ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಮಾಹಿತಿನೂ ಇಲ್ಲ, ತರಬೇತಿನೂ ಇಲ್ಲ. ವಿ ಆರ್ ಜಸ್ಟ್ ಝೀರೋ. ನಮಗೆ ಯಾವುದೇ ತರ ಮಾಹಿತಿ, ಒಂಥರ ಕುರುಡಿದ್ದಿ ನಂಗೆ. ಏನೋ ಮಾಡ್ಬೇಕು ಅಷ್ಟ್ ಮಾತ್ರ ಗೊತ್ತು, ಏನ್ ಮಾಡ್ಬೇಕು ಗೊತ್ತಿಲ್ಲ. ಸೊ ಪ್ರಾಪರ್ ಆಗಿ ನಮಗೊಂದು ಥಾಟ್ ಪ್ರೊಸೆಸ್ ಇಲ್ಲ, ಇದನ್ನೇ ಮಾಡಬೇಕು, ಇದೇ ಮಾಡಿದ್ರೆ ಮಾತ್ರ ನಿಂಗೆ ವರ್ಕ್ ಆಗುತ್ತೆ, ಆ ತರದ್ ಏನು ಗೊತ್ತಿಲ್ಲ ಸರ್ ನಮಗೆ. ಸುಮ್ಮನೆ R&D ಮಾಡೋದು ಅದೊಂದು ಪ್ಯಾಷನ್ ನಮಗೆ. ಅಂದ್ರೆ ಹೆಂಗೆ ಅಂದ್ರೆ, ಇವಾಗ ಏನೋ ಒಂದು ಹೊಸ ತರದ್ ಏನೋ ಒಂದು ಕಾಣಿಸುತ್ತೆ, ಅಥವಾ ಹೊಸ ತರದ್ ಏನೋ ಒಂದು ಅನ್ಸುತ್ತೆ, ಅದನ್ನ ರೆಡಿ ಮಾಡ್ತೀವಿ ನಾವು. ಸೊ ಅದನ್ನ ರೆಡಿ ಮಾಡಿ ಟೆಸ್ಟ್ ಮಾಡ್ತೀವಿ, ಬದಿಗಿಡ್ತೀವಿ. ಆಲ್ಮೋಸ್ಟ್ ನಮ್ಮ ಹತ್ರ ಈಗ 8 ತರದ್ದು ಪ್ರಾಡಕ್ಟ್ಗಳು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬರ್ಬೇಕಾಗಿರೋದು 8 ತರದ್ ರೆಡಿ ಇದೆ ಸರ್ ಈಗ. ಬಟ್ ನಮಗೇನು ಅಂದ್ರೆ, ಒಂದು ನಮಗೆ ರೂರಲ್ ಅಲ್ಲಿ ಸರ್, ನಿಮಗೆ ಗೊತ್ತಿರುತ್ತೆ, ಈಗ ಯಾವನೊಬ್ಬ ಒಂದು ಡಿಗ್ರಿ ಓದ್ದ, BCom ಓದ್ದ, ಇಂಜಿನಿಯರಿಂಗ್ ಓದ್ದ, ಅಲ್ಟಿಮೇಟ್ಲಿ ಅವ್ರ ಗೋಲ್ ಇರೋದು ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಬೇರೆ ಪಟ್ಟಣಕ್ಕೆ. ಅದರ್ ದ್ಯಾನ್ ನಿಮ್ಮ ಊರ್ ಬಿಟ್ಟು ನಿಮಗೆ ಹೋಗೋದ್ರಲ್ಲಿ ಏನ್ ಖುಷಿ ಇದೆ? ಹೌದು.
ಈಗ ನನ್ನೂರು ಕೊಪ್ಪ, ಹ್ಮ್ ನಾನು ಅಲ್ಲೇ ನಾನು ಕೆಲಸ ಮಾಡಬೇಕು. ಹ್ಮ್ ನನ್ನ ಕೊಪ್ಪದವರೇ ಇನ್ನೂ 1000 ಜನ ಇದ್ದಾರೆ. ಹ್ಮ್ ಅವರೆಲ್ಲರೂ ಅಲ್ಲಿ ಬಂದ್ರೆ ಅವ್ರವ್ರಿಗೆ ಬೇಕಾಗಿರೋ ಬಿಸ್ನೆಸ್ ಅವ್ರು ಮಾಡ್ಕೊಂಡು ಹೋಗ್ಲಿ. ಹೌದು, ಆ ಕೊಪ್ಪ ಊರು ಬೆಳೆಯುತ್ತೆ, ಊರು ಬೆಳೆಯುತ್ತೆ, ಅವರು ಬೆಳೀತಾರೆ. ಹೌದು ಹೌದು. ಮತ್ತೆ ಈಗ ತಾವು ಹೇಳ್ತಾ ಇದ್ದಂಗೆ ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನುಭವಿಸಿದ್ರಿ ಅಂತ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಯಾವ ರೀತಿಯಿಂದ ಒಂದು ಸವಾಲುಗಳು ಎದುರಿಸಿದ್ರಿ ಮತ್ತೆ ಅದನ್ನು ಹೇಗೆ ಬಗೆಹರಿಸಿದ್ದೀರಿ ಅಂತ? ಸರ್, ಸವಾಲು ಅನ್ನೋದ್ಕಿಂತನೂ ನಮಗೀಗ ಮೇಜರ್ ಆಗಿ ಪ್ರಾಬ್ಲಮ್ ಬರೋದು ಮಾರ್ಕೆಟ್. ಹ್ಮ್ ನಾವು ಇವಾಗ ಬೆಂಗಳೂರಲ್ಲಿದ್ದರೆ ಎಲ್ಲ ಅಂಗಡಿಯಲ್ಲೂ ಯಾರಿಗೋ ಹೆಂಗೋ ಮಾಡಿ ಮಾರ್ಬಿಡ್ಬೋದು ಸರ್. ಹೌದು ಹೌದು ಹೌದು. ನಾವು ಬೆಂಗಳೂರಿಂದ ಹೊರಗಿರೋರು, ನಾವು ಹೆಂಗ್ ಮಾರಾಟ ಮಾಡ್ಬೇಕು? ನಾವು ರಿಮೋಟ್ ಏರಿಯಾ ಅಂತಾನು ಹೇಳ್ಬೋದು ಒಂದು ಸ್ವಲ್ಪ. ತೀರಾ ರಿಮೋಟ್ ಸರ್. ನಾವು 100% ಮಲೆನಾಡು, ಹೌದು ಹೌದು, ಕೊಪ್ಪ. ನಾವು ಶೃಂಗೇರಿ ದೇವಸ್ಥಾನ ಬಿಟ್ರೆ ನಮಗೆ ಬೇರೆ ಏನು ಇಲ್ಲ ಸುತ್ತಮುತ್ತ. ಹೌದು ಹೌದು. ಸೊ ಆ ಥರ ಪ್ಲೇಸು. ನಿಮಗೆ ಚಾಲೆಂಜ್ ಅನ್ನೋದು ಒಂದು, ನಿಮಗೆ ಲೇಬರ್ ಚಾಲೆಂಜ್ ಬರುತ್ತೆ, ಪ್ಲಸ್ ಮಾರ್ಕೆಟಿಂಗ್ ಚಾಲೆಂಜ್ ಬರುತ್ತೆ, ರಾ ಮೆಟೀರಿಯಲ್ ತರಿಸೋ ಚಾಲೆಂಜ್ ಬರುತ್ತೆ, ಸ್ಪೇಸ್ ಚಾಲೆಂಜ್ ಬರುತ್ತೆ. ಇದಿಷ್ಟು ನಿಮಗೆ ಆರಂಭ ದಿನಗಳಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಅದೇ ಸರ್. ನಿಮಗೇನೋ ಮಾಡಬೇಕು ಅಂತಿರುತ್ತೆ, ಬಟ್ ನಿಮ್ಗೆ ಬೇಕಾಗಿರೋ ಸೆಟಪ್ ಯಾವುದೂ ಅಲ್ಲಿರಲ್ಲ, ಇರೋದಿಲ್ಲ. ಅದು ನೀವೇನೇ ಸೃಷ್ಟಿ ಮಾಡ್ಕೋಬೇಕು, ನೀವೇನೇ ಅದನ್ನ ಮಾಡಬೇಕು. ಪ್ರತಿಯೊಂದು ನೀವೇ ಸರ್. ಇವಾಗ ಸ್ಟಾರ್ಟಪ್ಗೂ ಬೇರೆ ಕಂಪ್ನಿಲಿ ಕೆಲಸ ಮಾಡೋದಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಬೇರೆ ಕಂಪ್ನಿಲಿ ಇವಾಗ ಯಾರೊಬ್ಬ ಟೀಮ್ ಲೀಡರ್ ಅವನು ಅದೊಂದೇ ಕೆಲಸ. ಸ್ಟಾರ್ಟಪ್ ಅಂತ ಹಂಗಲ್ಲ, ಟೀಮ್ ಲೀಡರು ಇವನೇ, ಮ್ಯಾನೇಜರು ಇವನೇ, ಅಕೌಂಟೆಂಟು ಇವನೇ, ಸೇಲ್ಸ್ ಗಾಯಿ ಇವನೇ, ರಿಪೇರಿ ಮಾಡೋನು ಇವನೇ. ಸೊ ಇಷ್ಟು ಕೆಲಸ ನೀವು ಕಲ್ತಾಗ ಈಗ ನಿಮ್ಗಿರೋ ಜ್ಞಾನ ಆಗಿರ್ಬೋದು, ನಿಮ್ಗೆ ಬಿಸ್ನೆಸ್ ಸ್ಕಿಲ್ಸ್ ಆಗಿರ್ಬೋದು, ಪ್ರತಿಯೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಅನ್ವೇಷಣೆಯಿಂದ ಮೆಂಟರಿಂಗ್ ಮತ್ತು ಹಣಕಾಸಿನ ಒಂದು ವ್ಯವಸ್ಥೆ ಆಗಿರಲಿ, ತರಬೇತಿ ಕೊಡ್ತಕ್ಕಂಥದ್ದಾಗಲಿ, ಪ್ರೋಟೋಟೈಪಿಂಗ್ ಆಗಲಿ, ಮತ್ತು ಮಾರುಕಟ್ಟೆ ವ್ಯವಸ್ಥೆಗೆ ತಮ್ಮನ್ನು ಅದರಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಯಾವ ರೀತಿಯಿಂದ ಸಹಾಯ ಮಾಡಿದೆ ಸರ್? ನಮಗೀಗ ಫಸ್ಟು ನಮಗೆ ಫಂಡಿಂಗ್ ಸಿಕ್ತು ಸರ್. ಅನ್ವೇಷಣೆಗೆ ಜಾಯ್ನ್ ಆಗಿ ಒಂದು 3-4 ಮಂತ್ಸಿಗೆ ಅವ್ರಿಗೆ ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಬಟ್ ಅವ್ರಿಗೆ ನಮ್ಮ ಮೇಲೆ ತುಂಬ ನಂಬಿಕೆ ಇದೆ. ಏನಕ್ಕೆ ಅಂದರೆ, ನೀವೇನೋ ಮಾಡ್ಕೊಂಡು ಬಂದಿದ್ದೀರಾ, ಇದನ್ನ ದೊಡ್ಡದು ಮಾಡಿ. ಅವ್ರು ಹೇಳೋದು ಒಂದೇ, ಇಲ್ಲಿಂದ ಈಗ 6 ಇದ್ದೀರಾ, 6 ಇರಿ ಅಂತ ಅವ್ರು ಯಾವತ್ತೂ ಹೇಳಲ್ಲ. 6 ಇರೋದು 100ಕ್ಕೆ ಹೋಗಿ ನೀವು. ಅವ್ರು 10-20 ಅಂತಲೂ ಹೇಳಲ್ಲ, 100ಕ್ಕೆ ಹೋಗಿ ಅಂತಾನೆ ಹೇಳೋದು. ಕರ್ನಾಟಕ ಗೌರ್ಮೆಂಟ್ ಇಂದ ಎಲಿವೇಟ್ 100 ಅಂತ ಒಂದು ಅವಾರ್ಡ್ ಆಗುತ್ತೆ ಸರ್, ಅಂದ್ರೆ ಗ್ರಾಂಟ್ 50 ಲಕ್ಷ ತನಕ ಒಂದೊಂದು ಸ್ಟಾರ್ಟ್ಅಪ್ಗಳಿಗೆ. ಅವರ ಏನೋ ಅಷ್ಟು ಒತ್ತು ಕೊಟ್ಟು ಅವ್ರೇನಾದ್ರು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಕರ್ನಾಟಕ ಗೌರ್ಮೆಂಟ್ ಇಂದ ಒಂದು ಗ್ರಾಂಟ್ ಬರುತ್ತೆ ಸರ್. ಆ ಗ್ರಾಂಟ್ ನಮಗೆ ಮೊದಲನೇದಾಗಿ ಸಿಕ್ತು. ಸೊ ಅದಾದ್ಮೇಲೆ ನಿಮಗೆ ಬಿಸ್ನೆಸ್ ಹೆಂಗ್ ಮಾಡಬೇಕು, ಮೆಂಟರಿಂಗ್ ಹೆಂಗ್ ಮಾಡಬೇಕು, ಅಕೌಂಟೆನ್ಸಿ ಹೆಂಗೆ, ನಿಮ್ದು ಬುಕ್ಸ್ ಆಫ್ ಅಕೌಂಟ್ಸ್ ಹೆಂಗಿರ್ಬೇಕು, ಅದೇನು ಗೊತ್ತಿಲ್ಲ ನಮಗೆ. ಅದನ್ನೆಲ್ಲದು ನಮಗೆ ಕರೆಕ್ಟಾಗಿ ನಮಗೆ ವಾರ ಒಬ್ರದ್ದು ಕಾಲ್ ಇರುತ್ತೆ, ಅವ್ರ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ. ಅವ್ರು ಹೇಳಿದ್ನ ಡೇಟಾಗಳನ್ನೆಲ್ಲ ನಾವು ಪ್ರಿಪೇರ್ ಮಾಡಬೇಕು, ಇಂತಿಷ್ಟು ಟೈಮು ಡೆಡ್ಲೈನ್ ಅಂತ ಇರುತ್ತೆ. ಸೊ ಅಷ್ಟರೊಳಗೆ ನಾವು ಅದನ್ನು ರೆಡಿ ಮಾಡಿ ಪ್ರಿಪೇರ್ ಮಾಡಿ ಅವ್ರಿಗೆ ಕೊಡಬೇಕು. ಅವ್ರು ಕೊಟ್ಟ ಮೇಲೆ ನೀನು ಇನ್ನೇನು ಚೇಂಜ್ ಮಾಡಬೇಕು, ಇನ್ನೇನು ಚೇಂಜ್ ಮಾಡಬೇಕು, ಆ ಥರದ್ದೆಲ್ಲದು ಫೀಡ್ಬ್ಯಾಕ್ ನಮಗೆ ಕೊಡ್ತಾ ಹೋಗ್ತಾರೆ. ನಿಮಗೆ ಓವರ್ ಆಲ್ ಹೆಂಗೆ ಅಂದರೆ ಸರ್, ಹಿಂದೆ ಗುರು ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರಲ್ವ. ಈಗ ಸ್ಟಾರ್ಟಪ್ಗಳಿಗೆ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ, ಹಿಂದೆ ಗುರು ಅನ್ವೇಷಣೆ ಥರ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ, ಮುಂದೆ ನಮಗೆ ಗುರಿ ತೋರಿಸ್ತಾ ಇದ್ದಾರೆ. ಸೊ ನಾವು ಹೋಗೋ ತನಕ ಅವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತ ನಮಗೆ ಭಾರಿ ನಂಬಿಕೆ ಇದೆ ಸರ್. ಅನ್ವೇಷಣೆಯಿಂದ ಪ್ರಮುಖವಾಗಿ ನಾವು ಹೇಳುವುದಾದರೆ, ಯಾವ ಒಂದು ವಿಶೇಷ ಕಾರ್ಯಕ್ರಮಗಳಿಗೆ, ಯಾವ ಒಂದು ವಿಶೇಷ ಸಮಸ್ಯೆಗಳಿಗೆ ನೀವು ಸ್ಟಾರ್ಟಪ್ಗೆ ಹೆಚ್ಚು ಸಹಾಯ ಆಗಿದೆ ಅಂತ ನಿಮ್ಮ ಒಂದು ಸ್ಟಾರ್ಟಪ್ಗೆ? ಸರ್, ಇವಾಗ ಅಲ್ಟಿಮೇಟ್ಲಿ ಎಲ್ಲರಿಗೂ ಮಾರಾಟ ಮಾಡಿದ್ರೆ ಮಾತ್ರ ಸರ್ ಜೀವನ. ಹೌದು. ಈಗ ನಾನು 1000 ಪ್ರಾಡಕ್ಟ್ ಮಾಡಿ ನಮ್ಮ ಮನೇಲಿ ಇಟ್ಕೊಂಡ್ರು ಪ್ರಯೋಜನ ಇಲ್ಲ. ಮಾರಾಟ ಮಾಡಬೇಕು. ಬಿಗ್ಗೆಸ್ಟ್ ಸ್ಟ್ರೆಂತ್ ಅನ್ವೇಷಣದ್ದು ಮಾರ್ಕೆಟ್ ಆಕ್ಸಿಸ್ ಸರ್. ಈಗ ನನಗೆ ಯಾವುದೋ ಒಂದು, ಈಗ ಸಪೋಸ್ ನನಗೀಗ ಯಾವುದೋ ಒಂದು ಇಂಪೋರ್ಟರ್ ಯಾರೋ ಇದ್ದಾರೆ ಅಂತ ಅನ್ಕೊಳ್ಳಿ, ಅವರನ್ನ ನಾನು ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರಿಗೆ ನಾನು ಪ್ರಾಡಕ್ಟ್ ಸೇಲ್ ಮಾಡಬೇಕು. ಅವ್ರ ಇಂಪೋರ್ಟರ್ ಹುಡುಕಿ ಅವ್ರ ಕಾಂಟ್ಯಾಕ್ಟ್ ತರಿಸ್ಕೊಟ್ಟು ಫಸ್ಟ್ ಅವ್ರು ಮಾತಾಡ್ತಾರೆ. ಹೌದು. ಅವ್ರು ಮಾತಾಡಿದಾದ್ಮೇಲೆ ಈ ಥರ ನಮ್ಮ ಕಡೆಯಿಂದ ಒಂದು ಪ್ರಾಡಕ್ಟ್ ಇದೆ, ನೀವು ಮ್ಯೂಚುವಲ್ ಏನಾದ್ರು ಬೆನಿಫಿಟ್ಸ್ ಮಾಡ್ಕೊಳಕ್ಕೆ ಅಂತ ನೋಡಿ ನಿಮ್ಮ ಪ್ರಾಡಕ್ಟ್ ಅವ್ರು ಸೇಲ್ ಮಾಡ್ತಾರೆ, ಅವ್ರ ಪ್ರಾಡಕ್ಟ್ ನೀವು ಸೇಲ್ ಮಾಡಿ, ಆ ಥರ ಏನಾದ್ರು ಪ್ಲಾನ್ ಮಾಡ್ತಾರೆ. ಮಹಾರಾಷ್ಟ್ರ ಕಡೆ ನಮ್ಗೊಂದು ಕಡೆ ಅದೇ ಥರನೇ ಆಗಿದೆ. ಮಹಾರಾಷ್ಟ್ರ ಮಾರ್ಕೆಟ್ ನಮಗೆ ಸಿಗ್ತಿರ್ಲಿಲ್ಲ. ಈಗ ಜಸ್ಟ್ ಒಂದು 2 ತಿಂಗಳು ಮುಂಚೆ ಒಬ್ಬರ ಜೊತೆ ಮಾತಾಡಿದ್ರು, ಅವರು ಇಂಪೋರ್ಟರ್ ಜೊತೆ, ಅವ್ರ ಜೊತೆ ಮಾತಾಡಿ ಈಗ ಆಲ್ಮೋಸ್ಟ್ ನಾವೊಂದು 150 ಪ್ರಾಡಕ್ಟ್ ಇನ್ ಕನ್ಸೈನ್ಮೆಂಟು ಕಳ್ಸಾಯ್ತು ನಾವು ಅವರಿಗೆ. ಮಾರ್ಕೆಟ್ ಆಕ್ಸಿಸ್ ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಸರ್. ನೀವು ಮಾಡಿರೋ ಪ್ರಾಡಕ್ಟು ನಾವೇನು ಅನ್ಕೊಂತೀವಿ, ನಾವು ಮಾಡಿರೋ ಪ್ರಾಡಕ್ಟ್ ನಮ್ಮೂರಿಗೆ ಮಾತ್ರ ಸರಿ ಅಂತ. ನಾವು ತಪ್ಪು ಸರ್. ಅದು ನಾವು ಮಾಡಿರೋ ಪ್ರಾಡಕ್ಟು ಇಡೀ ಇಂಡಿಯಾ ಕಡೆಗೂ ಬೇಕಾಗಿರುತ್ತೆ, ಅವಶ್ಯಕತೆ ಇರುತ್ತೆ. ಸೊ ಅದು ಮಾರ್ಕೆಟ್ ಎಲ್ಲಿದೆ ಅಂತ ನಮಗೆ ಗೊತ್ತಿರಲ್ಲ. ಅವ್ರು ಅದನ್ನ ನೋಡಿ ಎಲ್ಲಿದೆ ಅಂತ ಹೇಳಿ ಅದಕ್ಕೆಂತಾನೆ ಒಂದಷ್ಟು ಜನ
ಟೀಮ್ ಇದ್ದಾರೆ, ಅವರು ಸೂಪರ್ ಆಗಿ ಎಲ್ಲ ಥರನೂ ಫಾಸ್ಟಾಗಿ ಕೆಲಸ ಮಾಡ್ತಾರೆ ಸರ್. ಇವತ್ತು ನಾನು ಏನಾರು ಒಂದು ಸಪೋಸ್ ನನಗೆ ಇವಾಗ ಆ್ಯಕ್ಚುಲಿ ನನಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಭಾರಿ ಅನಿಸ್ತಾ ಇದೆ. ಅವ್ರಿಗೆ ನಾನು 2 ವಾರದ ಮುಂಚೆ ನಾನು ಮಾತಾಡಿದ್ದೆ. ನಾನು ಎಕ್ಸ್ಪೋರ್ಟಿನ ಡೀಟೇಲ್ ಅಷ್ಟು ನನಗೆ ಕಳಿಸ್ಕೊಟ್ರು. ನೀನು ಇಂತಿಂಥದ್ದು ಪ್ರಿಪೇರ್ ಮಾಡಬೇಕು, ಇಂತಿದ್ದ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ. ನನಗೆ ಗೊತ್ತಿರ್ತಿರ್ಲಿಲ್ಲ. ನಾವಾಗೆ ಹೋಗಿದ್ರೆ ಗೌರ್ಮೆಂಟ್ ಆಫೀಸಿಗೆ ಹೋಗ್ಬೇಕಿತ್ತು, ಅಲ್ಲಿ ಹೋಗಿ ಅವ್ರಿಗೆ ಕೇಳಬೇಕು, ಇವ್ರಿಗೆ ಕೇಳಬೇಕು. ನನಗೆ ಆಲ್ಮೋಸ್ಟ್ 1 ವರ್ಷದ ಪ್ರೊಸೆಸ್ ಆಗ್ಬಿಡ್ತಿತ್ತು. ನನಗೆ 15 ದಿನದ ಪ್ರೊಸೆಸ್ ಮುಗಿಸ್ಬಿಟ್ರು ನನಗೆ. ಈಗ ತಾವು ಹೇಳ್ತಾ ಇದ್ದೀರಿ, ಸಂಪೂರ್ಣ ಒಂದು ದಕ್ಷಿಣ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ, ದಕ್ಷಿಣ ಭಾರತಕ್ಕೆ ಪ್ರವೇಶ ಮಾಡಿದ್ದೀರಾ ತಮ್ಮ ಒಂದು ಅನ್ವೇಷಣೆಯ ಒಂದು ಸ್ಟಾರ್ಟಪ್ ಮುಖಾಂತರ, ಉದ್ಯಮಶೀಲದ ಒಂದು ಮುಖಾಂತರ. ಶಿವಮೊಗ್ಗದಲ್ಲಿ ಈಗಾಗಲೇ ತಾವು ಹೇಳ್ತಾ ಇದ್ದೀರಾ ಲೋಕಲ್ ಫಾರ್ ವೋಕಲ್ ಅಂತ ಒಂದು ದೃಷ್ಟಿನೂ ಬರುತ್ತೆ ಅಲ್ವಾ. ಈಗ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು, ಸೊ ಅದು ವೋಕಲ್ ಫಾರ್ ಲೋಕಲ್ ಕೂಡ ಸಹಾಯ ಆಗುತ್ತೆ ಖಂಡಿತ. ಈಗ ಹೆಚ್ಚಿನ ಒಂದು ನಾವು ನಿರೀಕ್ಷೆ ಮಾಡೋದಾದರೆ ಬೆಂಗಳೂರಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ, ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ದು ಏನು ರಾ ಮಟೀರಿಯಲ್ಸ್ ಕೂಡ, ಕಚ್ಚಾ ವಸ್ತು ಕೂಡ ಸಿಗ್ತಿತ್ತು, ಜನರು ಕೂಡ ಸ್ವಲ್ಪ ಕಡಿಮೆ ಸಂಬಳದಲ್ಲಿ ಸಿಗ್ತಾರೆ, ಅದರದೇ ಆದಂಥ ಒಂದು ಡಿಮೆರಿಟ್ಸ್ ಕೂಡ ಬೇರೆ ಇದ್ದಾವೆ. ಆದರೆ ಏನು ಅನಿಸ್ತದೆ ಈ ಒಂದು ವಿಚಾರದಲ್ಲಿ ಸರ್ ನಿಮಗೆ ಮೇಜರ್ ಆಗಿ? ಅಂದರೆ ನಮಗೆ ಗೊತ್ತಿರೋದು, ನಾವೀಗ ಅನುಭವಿಸ್ತಿರೋದು ನಾವು ಹೇಳ್ತಾ ಹೋದರೆ, ಬೆಂಗಳೂರಲ್ಲಿ ಆಗಿದ್ರೆ ಒಂದು ನಮಗೆ ರೆಂಟ್ ಜಾಸ್ತಿ. ಹೌದು, ನಾನು ಮೆರಿಟ್ಗಿಂತ ಡಿಮೆರಿಟೇ ಹೇಳ್ತೀನಿ ಸರ್. ಬೆಂಗಳೂರಲ್ಲಿ ಇದ್ದು ಬಿಸ್ನೆಸ್ ಮಾಡೋದಾದ್ರೆ ರೆಂಟ್ ಜಾಸ್ತಿ. ನಾನು ನಮ್ದು ಇವಾಗ ಫ್ಯಾಕ್ಟ್ರಿ ಸೆಟಪ್ ನಮಗೆ ಇವಾಗ 20,000 ರೂಪಾಯಿ ರೆಂಟ್ ಇದೆ. ಇದೇ ಫ್ಯಾಕ್ಟ್ರಿ ಸೆಟಪ್ ನಾನು ಬೆಂಗಳೂರಲ್ಲಿ ಮಾಡಿದ್ರೆ 2 ಲಕ್ಷ ರೂಪಾಯಿ ನನಗೆ. ಹೌದು, ಬೇಕು. ಇನ್ನೊಂದು ಎಂಪ್ಲಾಯೀಸ್ ನಾವು ಯಾರನ್ನೂ ನಾವು ಹೈಲಿ ಸ್ಕಿಲ್ಡ್ ತಗೊಳಲ್ಲ, ಯಾರು ಇಲ್ಲ. ಎಲ್ಲ 10ನೇ ಕ್ಲಾಸ್ ಫೇಲ್ ಆದ್ರೆ ಮಾತ್ರ ನಮ್ಮ ಟೀಮ್ ಇರೋದು ಸರ್. ಅವರಿಗೆ 6 ತಿಂಗಳು ನಾವೇ ಟ್ರೈನಿಂಗ್ ಮಾಡ್ತೀವಿ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ನಮ್ಮ ಜೊತೆ ಇರ್ತಾರೆ, ಇಲ್ಲಾಂದ್ರೆ ಒಳ್ಳೆ ಕಡೆ ಕೆಲಸ ನೋಡ್ಕೊಂಡು ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ. ಆಮೇಲೆ ನಾವು ಇವಾಗ ಫಿಮೇಲ್ ಎಂಪ್ಲಾಯೀಸ್ ನಾವು ಹೈರ್ ಮಾಡ್ತಾ ಇದೀವಿ. ಅಕೌಂಟೆನ್ಸಿಗೆ, ಆಮೇಲೆ ಪ್ಯಾಕಿಂಗಿಗೆ, ಮಾರ್ಕೆಟಿಂಗಿಗೆ, ಆಮೇಲೆ ಡೇಟಾ ಎಂಟ್ರಿ ಮಾಡ್ಕೊಳಕ್ಕೆ, ಇದೆಲ್ಲದಕ್ಕೂ ನಾವು ಫಿಮೇಲ್ ಎಂಪ್ಲಾಯೀಸ್ ಮಾಡ್ತಾ ಇದೀವಿ. ಮೇಲ್ ಎಂಪ್ಲಾಯೀಸ್ಗೆ ಅವ್ರಿಗೆ ಆದಂಥ ಬೇರೆ ಕೆಲಸಗಳು ಕೊಡ್ತಾ ಇದೀವಿ. ಫಿಮೇಲ್ ಎಂಪ್ಲಾಯೀಸ್ಗೂ ಅವ್ರಿಗೆ ಬೇರೆ ಥರದ ಕೆಲಸಗಳನ್ನ ಕೊಡ್ತಾ ಇದೀವಿ. ಮ್ಯೂಚುವಲ್ ಆಗಿ ಈಗ 6 ಜನ ಇವರಿದ್ರೆ 6 ಜನ ಹೆಂಗಸರಿದ್ದಾರೆ, ಆ ಥರ. ಇನ್ನೊಂದು ಮೇಜರ್ ಏನಾಗುತ್ತೆ, ನಮ್ಮ ಜೊತೆಗೆ ಓದಿರೋ ಇನ್ನೊಬ್ಬ ನಮ್ಮ ಫ್ರೆಂಡ್ ಇದ್ದ, ಅವನೇನೋ ಗೂಡ್ಸ್ ಆಟೋ ಹಾಕೊಂಡು ಕೆಲಸ ಮಾಡ್ತಾ ಇದ್ದ. ಈಗ ನಮ್ದು ಪ್ರತಿಯೊಂದು ಮೆಟೀರಿಯಲ್ ಅವನ ಜೊತೆಗೆ ಹೋಗುತ್ತೆ, ಅವನಿಗೂ ಒಂದು ಜೀವನ ಆಯಿತು. ಮುಂಚೆ ಅವನಿಗೆ ವಾರದಲ್ಲೂ 2 ದಿನ 3 ದಿನ ಬಾಡಿಗೆ ಸಿಗ್ತಿತ್ತು. ಇವಾಗ ನಮ್ಮ ಕಡೆಯಿಂದ 100% ವಾರ ಇಡೀ ಅವನಿಗೆ ಯಾವ್ದು ಬಾಡಿಗೆ ಇಲ್ಲ ಅಂದ್ರೆ ನಮ್ಮ ಬಾಡಿಗೆ ಒಂದು ಇದ್ದೇ ಇರುತ್ತೆ, ಅವನಿಗೆ ಒಂದು ಜೀವನ ಆಯಿತು. ಇನ್ನು ಮೆಟೀರಿಯಲ್ಗಳೆಲ್ಲ ನಮಗೆ ಮೇಜರ್ ಆಗಿ ಶಿವಮೊಗ್ಗ ಮತ್ತೆ ಬೆಂಗಳೂರಿಂದನೇ ಬರೋದು, ಗೂಡ್ಸ್ ಅಲ್ಲೇ ಬರುತ್ತೆ, ಅಲ್ಲಿಗೂ ಒಂದಾಯಿತು. ಆಮೇಲೆ ನಮ್ಮ ಜೊತೆಗೆ ನಮ್ದು ಟೈರ್ ಮ್ಯಾನುಫ್ಯಾಕ್ಚರ್, ಟೈರ್ಗಳು ನಾವು ತರಿಸ್ತೀವಿ ನಾವು, ಅದು ಪಂಜಾಬಿಂದ ಬರುತ್ತೆ. ಅದು ಬರ್ಬೇಕಾದ್ರೆ ಬೆಂಡ್ ಆಗಿರುತ್ತೆ. ಇನ್ನೊಬ್ರು ಸೈಕಲ್ ಶಾಪ್ ಅವರು ಇದ್ದಾರೆ, ಅವರು ಅದನ್ನ ಬೆಂಡ್ ತೆಗೆದು ಕೊಡ್ತಾರೆ, ಅವರಿಗೊಂದು ಉದ್ಯೋಗ ಆಯ್ತು. ಅದಲ್ದೇನೆ ಈಗ ನಮ್ಮ ಸುತ್ತಮುತ್ತ ಕಾಫಿ ಟೀ ಮಾಡೋರು, ಅವರಿಗೂ ಎಲ್ಲ ಉದ್ಯೋಗ. ಅಂದ್ರೆ ಇವಾಗ 8-10 ಜನ ಒಟ್ಟಿಗೆ ಟೀಗೆ ಹೋದ್ರೆ ಅವ್ರಿಗೂ ಒಂದು ಜಾಸ್ತಿ ಟರ್ನ್ ಓವರ್ ತರ ಆಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೋದ ವರ್ಷ ನಾವು VRL ಕಳಿಸ್ತಾ ಇದೀವಿ ನಾವು ನಮ್ಮ ಪ್ರಾಡಕ್ಟ್. ನಮ್ಮ ಪ್ರತಿದಿನ ಕೊಪ್ಪದಿಂದ ಒಂದೇ ಒಂದು ದೊಡ್ಡ ಲಾರಿಲಿ ಒಂದೇ ಒಂದು ಪ್ರಾಡಕ್ಟ್ ಹೋಗ್ತಾ ಇರ್ತಿತ್ತು ಸರ್. ಅದನ್ನ VRL ಓನರ್ ವಿಜಯ್ ಶಂಕೇಶ್ವರ್ ಅವರು ನೋಡ್ಬಿಟ್ಟು ಕೊಪ್ಪ ಕಡೆ ಬಂದಾಗ ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ರು ಸರ್. ಅವರು ವಿಸಿಟ್ ಮಾಡಿ ನೀವೇನ್ ಮಾಡ್ತಿರೋದು, ಎಲ್ಲ ಲಾರಿ ಖಾಲಿ ಹೋದ್ರೆ ನಿಮ್ದೊಂದು ಪ್ರಾಡಕ್ಟ್ ಪ್ರತಿದಿನ ಇರುತ್ತಲ್ಲ, ಏನ್ ಪ್ರಾಡಕ್ಟ್ ಅಂತ ನೋಡೋಕ್ಕೋಸ್ಕರ ಅವರು ವಿಜಯಾನಂದ್ ಅವರು ಬಂದಿದ್ರು ಸರ್. ನನಗೆ ವಿಜಯ್ ಶಂಕೇಶ್ವರ್ ಅವರು ಬಂದು ನಮ್ಮ ಪ್ರಾಡಕ್ಟ್ ಎಲ್ಲ ನೋಡಿದ್ರು. ನಮ್ದು ರೋಬೋಟ್ಸ್ ಎಲ್ಲ ನಾವು ಮಾಡ್ತಾ ಇದ್ವಿ, ರೋಬೋಟ್ಸ್ ಎಲ್ಲ ನೋಡಿದ್ರು. ಇನಾಗ್ರೇಷನ್ ಏನಾದ್ರು ಲಾಂಚಿಂಗ್ ಏನಾರು ಇದ್ರೆ ಕರಿಯಪ್ಪ ನಾನು ಬರ್ತೀನಿ ಅಂತ ಹೇಳಿದ್ರು. ಪೇಟೆಂಟಿಗೆ ಏನಾದ್ರು ಸಹಾಯ ಬೇಕಾ, ಪೇಟೆಂಟ್ ಏನಾದ್ರು ಮಾಡಿಸ್ತೀಯಾ, ಎಲ್ಲಿ ಕೇಳಬೇಕು, ಏನ್ ಬೇಕು, ಏನಾದ್ರು ಸಹಾಯ ಬೇಕಾ, ಒಂದು ಅರ್ಧ ಗಂಟೆ ನಮ್ಮ ಜೊತೆ ತುಂಬಾ ಓಪನ್ ಆಗಿ ಮಾತಾಡಿದ್ರು ಸರ್. ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ಸಣ್ಣ ಊರಿಗೆ ಬಂದು ನಮ್ಮ ಥರದವ್ರನ್ನ ಏನೋ ಇನ್ನು ಬಿಸ್ನೆಸ್ ಏನು ಅಂತಾನೆ ಗೊತ್ತಿಲ್ಲದವ್ರನ್ನ ಒಂದು ಅರ್ಧ ಗಂಟೆ ಮಾತಾಡ್ಸಿದಾರೆ ಅಂದ್ರೆ ನಮಗೆ ಅದು ಗ್ರೇಟ್ ಸರ್. ಅದು ಸಾಗಾಣಿಕೆಗೆ ಏನು ನಿಮಗೆ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ನಮಗೆ ಮೇಜರ್ ಆಗಿ ಏನಾಗುತ್ತೆ ಅಂದರೆ, ಇಲ್ಲಿಂದ ಕೊಪ್ಪದಿಂದ ನಮ್ದು 100% ಇರೋದು ಬೇರೆ ಬೇರೆ ಸ್ಟೇಟ್ ಆಗಿರಲಿ, ಬೇರೆ ಬೇರೆ ಊರಾಗಿರಲಿ, ಅಲ್ಲಿಗೆ ಕಳಿಸೋದು ನಾವು. ಸೊ ನಮಗೆ ಮೇಜರ್ ಆಗಿ ಒಂದೇ ಒಂದು ಟ್ರಾನ್ಸ್ಪೋರ್ಟ್ ಅಂದರೆ ಒಂದು VRL ಟ್ರಾನ್ಸ್ಪೋರ್ಟ್ ನಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಚೆನ್ನಾಗಿದೆ. ಅದು ಬಿಟ್ಟರೆ ನಾವು ಇವಾಗ ಅನ್ವೇಷಣಾ ಕಡೆಯಿಂದ ನಾವು ಪೋಸ್ಟ್ ಆಫೀಸ್ ಅವ್ರ ಜೊತೆ ಟೈಅಪ್ ಆದ್ವಿ. ನಾವು ಪೋಸ್ಟ್ ಆಫೀಸ್ ಅವ್ರ ಜೊತೆ ಟೈಅಪ್ ಆದಮೇಲೆ ಇವಾಗ ನಮ್ಮ ಪ್ರಾಡಕ್ಟ್ ಎಲ್ಲ ಪೋಸ್ಟ್ ಆಫೀಸಲ್ಲೂ ನಾವು ಸೆಲ್ ಮಾಡ್ತಾ ಇದ್ದೀವಿ. ಇದು ಈಗ ಬೆಲೆಗೆ ಬಂದರೆ ನಮ್ಮ ರೈತರಿಗೆ ಸಿಗತಕ್ಕಂಥ ಒಂದು ಬೆಲೆಗೆ ಸಿಗ್ಬಹುದಾ? ಅಂದರೆ ಮಧ್ಯಮ ವರ್ಗದ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರಿಗೆ ಇವಾಗ ಏನು ಮಾಡ್ತಾ ಇದೀವಿ ಅಂದರೆ, ಇವಾಗ ನಮ್ದು ಏನು ಟ್ರಾಲಿ ಅಂತ ಹೇಳಿದ್ನಲ್ಲ, ಅದು 3,800 ರೂಪಾಯಿ ನಾವು ಸೇಲ್ ಮಾಡ್ತಾ ಇದೀವಿ. ಇದು ತುಂಬಾ ಅಂದ್ರೆ ತುಂಬಾ ಯಾರು ಬೇಕಾದ್ರೂ ತಗೊಳ್ಬಹುದು. ಇವಾಗ ಸಪೋಸ್ ಯಾರೊಬ್ರಿಗೆ ತೋಟ ಇಲ್ಲ, ಸೈಟ್ ಇದೆ, ಸೈಟ್ ಕ್ಲೀನ್ ಮಾಡೋರು ಈ ಟ್ರಾಲಿ ತಗೊಳ್ಬಹುದು, ಆ ತರ. ಇನ್ನು ನಾವು ರೋಬೋಟ್ಸಿಗೆ ಬಂದಾಗ ರೋಬೋಟ್ಸ್ ಬೆಲೆ ಯಾವಾಗ್ಲೂ ಜಾಸ್ತಿ ಇರುತ್ತೆ.
ಹೌದು ಸರ್. ಈಗ ಒಂದು 2 ಲಕ್ಷ ತನಕ ಅದ್ರ ಪ್ರೈಸ್ ಆಗ್ಬೋದು ಅಂತ ಅನ್ಕೊಂಡ್ರೆ, ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ರೆಂಟಲ್ ಬೇಸಿಸ್ ಕೊಡ್ತೀವಿ ನಾವು. ಈಗ ಅವ್ರು ಬೇಕಾದ್ರೆ ನಮ್ಗೆ ಹತ್ರ ಒಂದ್ ವಾರಕ್ಕೆ ಅವ್ರು ರೆಂಟ್ ತಗೊಳ್ಬಹುದು. ಯಾರಿಗೆ ಪರ್ಚೇಸ್ ಮಾಡೋಕ್ಕಾಗುತ್ತೋ ಅವ್ರು ಪರ್ಚೇಸ್ ಮಾಡ್ತಾರೆ, ಯಾರಿಗೆ ಆಗಲ್ಲ ಬಟ್ ಅವರಿಗೆ ಅಡ್ವಾನ್ಸ್ ಫಾರ್ಮಿಂಗ್ ಮಷಿನರೀಸ್ ಯೂಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಸರ್. ಈಗ ಪರ್ಚೇಸ್ ಮಾಡೇ ಕೊಡು ಎಲ್ಲಿವರೆಗೂ ನಾವು ಮಾರಬೇಕು ಅಂದ್ರೆ, ಈಗ ಸಣ್ಣ ರೈತರು ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಬಾಡಿಗೆ ಬಿಡೋಣ, ಅವ್ರಿಗೆ ಕೆಲಸನೂ ಆಗುತ್ತೆ, ನಮಗೆ ಬಾಡಿಗೆನೂ ಬರುತ್ತೆ. ಈ ಒಂದು ಉತ್ಪನ್ನಗಳ ಒಂದು ಪ್ರಚಾರಕ್ಕೆ ಮತ್ತೆ ಇದರ ಒಂದು ಅರಿವು ಮೂಡಿಸೋದಕ್ಕೆ ತಾವು ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತೀರಾ, ಯಾವ್ಯಾವ ಕಾರ್ಯಕ್ರಮಗಳಿಗೆ, ಮತ್ತೆ ಎಲ್ಲೆಲ್ಲಿ ಇದರ ಬಗ್ಗೆ ತಾವು ಪ್ರಚಾರಕ್ಕೆ ಇದು ಮಾಡ್ತೀರಾ? ಇವಾಗ ನಮ್ಗೆಲ್ಲರಿಗೂ ಗೊತ್ತಿರೋದು ಸೋಷಿಯಲ್ ಮೀಡಿಯಾ ಬಿಗ್ಗೆಸ್ಟ್ ಸ್ಟ್ರೆಂತ್. ಈಗ ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನೋ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅದೇ ಮೇಜರ್ ಸೋರ್ಸ್ ನಮಗೆ. ಅದರಲ್ಲೇ ನಾವು ಬಿಸ್ನೆಸ್ ಮಾಡೋದು. ಇವಾಗ ಹೆಂಗಾಗುತ್ತೆ ಅಂದ್ರೆ, ಇವಾಗ ನಾವೇನೋ ಒಂದು ಯೂಟ್ಯೂಬಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ ನಾವು ಏನೋ ಯಾರನ್ನೋ ಯೂಟ್ಯೂಬರ್ ಕರೆಸಿ ಒಂದು ಸಂದರ್ಶನ ಕೊಟ್ಟಿರ್ತೀವಿ, ಅಲ್ಲಿಂದ ನೋಡಿದವರು ನಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ನಾವು ಅವರಿಗೆಲ್ಲ ಡೀಟೇಲ್ ಹೇಳ್ತೀವಿ. ಡೀಟೇಲ್ ಹೇಳಿದ್ಮೇಲೆ ಇಷ್ಟ ಇದ್ರೆ ಅವರು ಪರ್ಚೇಸ್ ಮಾಡ್ತಾರೆ. ಸೊ ನಮಗೆ ಮೇಜರ್ ಆಗಿ ಏನು ಅಂದರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ಗೆ ನಮ್ಮದು ಪ್ರಮುಖ. ಈಗ ಕೃಷಿ ವಿಶ್ವವಿದ್ಯಾಲಯಗಳು, ತೋಟಗಾರಿಕೆ ವಿಶ್ವವಿದ್ಯಾಲಯಗಳು, ಮತ್ತು ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಹೆಸರುಘಟ್ಟದಲ್ಲಿ ಇದೆಯಲ್ಲ, IIHR, ಇಂಥ ಒಂದು ಮೇಳಗಳಿಗೆ ತಾವು ಹೋಗ್ತೀರಾ? ಹೌದು. ಪ್ರತಿ ವರ್ಷ ನಾವು GKVK ಕೇಳಿರ್ಬೋದು, ಒಂದು ಒನ್ ಆಫ್ ದ ಬಿಗ್ಗೆಸ್ಟ್ ನಮ್ಮ ರೈತರು ಬಂದು ಸೇರುವಂತದ್ದು ಬಿಗ್ಗೆಸ್ಟ್ ಅಂತಾನೆ ಹೇಳ್ಬೋದು ಮೇಳ, ಕೃಷಿ ಮೇಳ. ಪ್ರತಿ ವರ್ಷನೂ ನಾವು ಕೃಷಿ ಮೇಳಕ್ಕೆ ಹೋಗ್ತೀವಿ ಸರ್. ನಾವು ಪ್ರತಿ ವರ್ಷನೂ ಹೋಗ್ತೀವಿ, ನಮ್ದೇ ಆದಂತ ಸ್ಟಾಲ್ ಇಟ್ಟಿರ್ತೀವಿ. ಈ ವರ್ಷದಿಂದ ಏನಾಗಿದೆ, ನಮ್ಗೆ ಅನ್ವೇಷಣೆ ಬಂದ್ಮೇಲಿಂದ ಆ ಸ್ಟಾಲ್ಗಳಿಗೂ ನಾವು ದುಡ್ಡು ಕೊಡೋದು ಬೇಡ, ಅವ್ರ ಕಡೆಯಿಂದಾನೇ ಅವರು ನೋಡ್ಕೊಂಡ್ಬಿಡ್ತಾರೆ. ಸೊ ಆ ತರ ಎಲ್ಲ ಬೆನಿಫಿಟ್ಗಳು. ಈಗ ಸ್ಟಾಲ್ ಆಗಿರ್ಬೋದು, ಆಮೇಲೆ ನಮ್ಗೆ ಫೋನ್ ಮಾಡಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಎಂತೆಂತ ಸ್ಟಾಲ್ ಬೇಕು ಅಂತ ಮಾತಾಡೋದಾಗಿರ್ಬೋದು. ಅದ್ರ ಇವಾಗ ನಾವು ಏನಾಗಿದೆ, ನಾವು ಸಣ್ಣವ್ರು ಇರ್ತೀವಿ, ನಮ್ಗೆ ಯಾರ್ದು ಕಾಂಟ್ಯಾಕ್ಟ್ ಇರಲ್ಲ. ಬಟ್ ಇವರೆಲ್ಲ ಹೆಂಗಿರುತ್ತೆ ಅಂದ್ರೆ, ಇವ್ರಿಗೆಲ್ಲ ನೆಟ್ವರ್ಕ್ ಚೆನ್ನಾಗಿ ಬೆಳೆಸ್ಕೊಂತ ಹೋಗಿದ್ದಾರೆ. ಸೊ ಡೈರೆಕ್ಟ್ ಆಗಿ ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಈಗ ನಮ್ಗೆ ಏನಾಗುತ್ತೆ ಅಂದ್ರೆ, ನಾವು ಎಲ್ಲರ ಹತ್ರನು ಮಾತಾಡ್ಕೊಂಡು ಇಂಪಾರ್ಟೆಂಟ್ ಪರ್ಸನ್ ತನಕ ಹೋಗ್ಬೇಕು. ಬಟ್ ಇವ್ರದೆಲ್ಲ ಹಂಗಲ್ಲ, ಡೈರೆಕ್ಟ್ ಇಂಪಾರ್ಟೆಂಟ್ ಪರ್ಸನ್ಗೆ ರೀಚ್ ಔಟ್ ಆಗ್ತಾರೆ. ಕೆಲಸ ಬೇಗ ಫಾಸ್ಟ್ ಆಗಿ ಆಗುತ್ತೆ ಸರ್. ಆಮೇಲೆ ಇದು ಯಾವ ರೀತಿಯಿಂದ ಒಂದು ಪರಿಣಾಮ ಬೀರಿದೆ ಸರ್ ನಿಮ್ಮ ಒಂದು ಸ್ಥಳೀಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡೋದ್ರಲ್ಲಿ ಆಯಿತು, ಆ ಒಂದು ಪ್ರದೇಶದ ಬೆಳವಣಿಗೆ ಕೂಡ ಆಯಿತು, ಇನ್ನು ಇತರೆ ಸಮಾಜಮುಖಿ ಕೆಲಸಗಳಿಗೆ ಬಂದರೆ, ಸಮಾಜಮುಖಿ ಒಂದು ಕಾರ್ಯಗಳಿಗೆ ಬಂದರೆ ಯಾವ ರೀತಿಯಿಂದ ಪ್ರಭಾವ ಬೀರಿದೆ ಅಂತ ಹೇಳ್ತೀರಾ? ಸಮಾಜಮುಖಿ ಅಂತ ಇನ್ನು ನಾವು ಅಂತ ಅಷ್ಟು ಏನು ದೊಡ್ಡ ಮಟ್ಟಕ್ಕೆ ಬಂದಿಲ್ಲ. ದೊಡ್ಡ ಮಟ್ಟಕ್ಕೆ ಬಂದಿಲ್ಲ, ಆದರೂ ನೀವು ಮಾಡ್ತಕ್ಕಂಥ ಒಂದು ಕೆಲಸನ, ನಿಮ್ಮ ಒಂದು ವಸ್ತು, ನಿಮ್ಮ ಒಂದು ಉತ್ಪನ್ನ ನೋಡಿಬಿಟ್ಟು ನೀವು ಅವರಿಗೆ ಉದ್ಯೋಗ ಕೊಡಿಸಿದ್ದು, ಅಲ್ಲಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರೋದು ಸ್ವಲ್ಪ ಆದ್ರೂ ಪರಿವರ್ತನೆ ಆಗಿರುತ್ತೆ. ಹೌದು. ಈಗ ಏನಾಗುತ್ತೆ ಅಂದ್ರೆ ಸರ್, ಈಗ ಕೃಷಿಲಿ ನಿಮಗೆ ಎಲ್ಲರೂ ಕೆಲಸ ಮಾಡಲೇಬೇಕು. ಈಗ ದೊಡ್ಡವರು 60 ವರ್ಷ ಆದವರು ಮಾಡಬೇಕು, 70 ವರ್ಷ ಆದ್ರೂ ಮಾಡಬೇಕು, ಯಾಕೆಂದ್ರೆ ಕೆಲಸ ಮಾಡಿದ್ರೆ ಫಲ ಬರೋದು. ಸೊ ನಾವು ಕೊಟ್ಟಿರೋ ಮಿಷಿನ್ಗಳಲ್ಲಿ ಒಬ್ರು 93 ವರ್ಷದೊಬ್ರು ಮಂಗಳೂರು ಕಡೆಯವರು, ಅವರು ನಮ್ಮ ಟ್ರಾಲಿ ಹಾಕೊಂಡು ಕಳೆ ಅವರೇ ಹೊಡಿತಾ ಇದ್ದಾರೆ. ರಿಮೋಟ್ ಏರಿಯಾ, ಅವ್ರಿಗೆ ಜನ ಸಿಗಲ್ಲ. ಕೆಲಸ ಮಾಡೋ ಇಂಟ್ರೆಸ್ಟ್ ಇದೆ ಸರ್, ಕೆಲಸ ಮಾಡೋ ಇಂಟ್ರೆಸ್ಟ್ ಇರುತ್ತೆ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗಳು ಕೂಡ ಅವರು ತೋಟದಲ್ಲೇ ಇರ್ತಾರೆ. ಹೌದು. ಈಗ ಏನಾಗುತ್ತೆ ಅಂದ್ರೆ, ಈಗ ನಾವೇನ್ ಹೇಳ್ತೀವಿ ಅಂದ್ರೆ, ನೀವು ವಾಕಿಂಗ್ ಮಾಡೋ ಟೈಮಲ್ಲಿ ಇದನ್ನ ಕೆಲಸ ಮಾಡಿ ಅಂತಾನು ಹೇಳ್ತೀವಿ ನಾವು. ಈಗ ಅವ್ರೇನ್ ಮಾಡ್ತಾರೆ ಅಂದ್ರೆ, ವಾಕಿಂಗ್ ಹೋಗೋ ಟೈಮಲ್ಲೆಲ್ಲ ಈ ಮಿಷಿನ್ ಇಟ್ಕೊಂಡು ಹೋಗ್ಬಿಡ್ತಾರೆ, ಅವ್ರ ಪಾಡಿಗೆ ಅವ್ರು ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಂಡು ಬರ್ತಾರೆ. ಅದಲ್ದೇನೆ ಇನ್ನೊಂದೇನ ಮೇಜರ್ ಏನಾಗುತ್ತೆ ಅಂದ್ರೆ, ಇಷ್ಟ ದಿನ ಕಳೆ ಹೊಡೆಯಕ್ಕೆ ಬರೀ ಗಂಡಸರೇ ಬರ್ತಿದ್ರು. ದಿಸ್ ಇಸ್ ಮೇಲ್ ಓರಿಯೆಂಟೆಡ್ ಜಾಬ್ ತರ. ಈಗ ಈ ಟ್ರಾಲಿ ಹೊತ್ಕೊಂಡು ಹೋಗ್ಬೇಕು, ಬೆನ್ ಹಿಂದೆ ಅಂದ್ರೆ ಹೆಣ್ಮಕ್ಳಿಗೆ ಆಗೋದಿಲ್ಲ. ಸೊ ಹಾಗಾಗಿ ಗಂಡ್ ಮಕ್ಕಳನ್ನೇ ಅದನ್ನ ಇದಾಗಿತ್ತು. ಇವಾಗ ಅದನ್ನ ಚೇಂಜ್ ಮಾಡಿದೀವಿ ಸರ್. ಈಗ ಟ್ರಾಲಿಗೆ ಹಾಕೊಂಡ್ಮೇಲೆ ಲೇಡೀಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಜೆಂಡರ್ ಸೆನ್ಸಿಟೈಸೇಷನ್ ಆಗಿದೆ. ಹೌದು. ಮಹಿಳೆಯರಿಗೂ ಕೂಡ ಅವಕಾಶ ಕೊಟ್ಟಿದ್ದೀರಾ. ಮಹಿಳೆಯರು ಯಾಕೆ ಗೊತ್ತಾ ಸರ್, ಇವಾಗ ಈಗ ಸಿಂಪಲ್ ಆಗಿ ನಾವು ನೋಡಕ್ ಹೋದ್ರೆ, ಈಗ ರೂರಲ್ ಆಗಿರ್ಲಿ ಅರ್ಬನ್ ಆಗಿರ್ಲಿ, ನಿಮಗೆ ಗಂಡಾಳು ಅಂತ ಕರೀತಾರಲ್ವಾ, ಸಿಗೋದು ಭಾರಿ ಕಡಿಮೆ ಸರ್, ಭಾರಿ ಅಭಾವ. ಬಟ್ ತುಂಬಾ ಜನ ಇದಾರೆ. ಅಲ್ಲ, ಅವ್ರಿಗೆ ಸಿಗೋದು ಅತ್ಲಾಗ ಹೋಗ್ಲಿ, ಅವ್ರಿಗೆ ತಿಂಡಿ ಮಾಡಿಸ್ಬೇಕು, ಕಾಫಿ ಕೊಡ್ಬೇಕು, ಜರ್ದಾ ತಂಬಾಕು ಕೊಡ್ಬೇಕು, ಅವ್ರಿಗೆ ಎಣ್ಣೆನೂ ಕೊಡಿಸ್ಬೇಕು. ಅದಾದ್ರೂ ಅವರು 4 ಗಂಟೆ ಹೋಗ್ಬಿಡ್ತಾರೆ. ಇದಿಷ್ಟು ಕೊಟ್ಟರು ಸಿಗಲ್ಲ, ಸಿಗೋದಿಲ್ಲ. ಸೊ ನಿಮಗೆ ಹೆಣ್ಣಾಳಾದ್ರೆ ಅವರು ಇನ್ ಟೈಮ್ ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರ ಪಾಡಿಗೆ ಒಂದು ಕೆಲಸ ಮಾಡ್ತಾರೆ. ನಿಮ್ಗೆ ಏನ್ ಸರ್, ಒಟ್ಟು ಕೆಲಸ ಆಗ್ಬೇಕು. ಗಂಡಸರು ಮಾಡಿದ್ರೇನು ಹೆಂಗಸರು ಮಾಡಿದ್ರೆ ತಪ್ಪು ಕಲ್ಪನೆ ಇದೆಯಲ್ಲ ನಮ್ಮಲ್ಲಿ ಇನ್ನೂ ಕೂಡ, ಗಂಡಸರೇ ಜಾಸ್ತಿ ಮಾಡ್ತಾರೆ ಕೆಲಸ, ಅದು ತಪ್ಪು ಕಲ್ಪನೆ. ಯಾಕಂದ್ರೆ ಹೆಣ್ಮಕ್ಳು ಮಾಡಿನಷ್ಟು ಕೆಲಸ ಗಂಡ್ಮಕ್ಳು ಮಾಡೋದಿಲ್ಲ.
ಈಗ ಸಿಂಪಲ್ ಆಗಿ ಹೇಳಕ್ ಹೋದ್ರೆ ಸರ್, ಇವಾಗ ಎಲ್ಲಾ ತೋಟದವ್ರ ಹತ್ರನು ಒಂದು ಮಾಮೂಲಿ ಒಂದು 2-3 ಜನ ಕೆಲಸದವ್ರು ಇದ್ದೇ ಇರ್ತಾರೆ. ಹೌದು ಹೌದು. ಒಬ್ಬ ಗಂಡಾಳು 2 ಅಥವಾ 3 ಜನ ಹೆಣ್ಣಾಳೆ ಇರ್ತಾರೆ. ಈಗ ಏನಾಗೈತೆ ಅಂದ್ರೆ ಈ 2 ಹೆಣ್ಣಾಳಲ್ಲಿ ಒಬ್ರು ಹೆಣ್ಣಾಳಿಗೆ ಇವ್ರು ಅದನ್ನ ಟ್ರೈನ್ ಮಾಡ್ಬಿಟ್ರೆ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಬಿಡ್ತಾರೆ. ಜೊತೆಗೆ ಈಗ ನಿಮ್ಮ ಒಂದು ಮುಂದಿನ ಯೋಜನೆಗಳಿಗೆ ಬಂದರೆ, ದೀರ್ಘಾವಧಿ ಅಂದರೆ ಮುಂದೆ ಇನ್ನೂ ಮಾಡಬೇಕು, ನಾನು ಇನ್ನೂ ಮಾಡ್ಬೇಕಂತ ತಮ್ಮಲ್ಲಿ ಇರುತ್ತೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನಮ್ಮ ಪ್ಲ್ಯಾನ್ ಇರೋದು ಆಲ್ಮೋಸ್ಟ್ 2030 2 ಲಕ್ಷ ಜನ ಕಸ್ಟಮರ್ಸ್ಗೆ ನಮ್ಮ ಪ್ರಾಡಕ್ಟ್ಗಳನ್ನ ಮಾರಬೇಕು. ಒಂದೇ ಪ್ರಾಡಕ್ಟ್ ಅಂತಲ್ಲ, ನಮ್ದು ಇನ್ನೇನು ಬೇರೆ ಬೇರೆ ಇವಾಗ ಸುಮಾರು ಥರದ ಪ್ರಾಡಕ್ಟ್ ಎಲ್ಲ ಪೈಪ್ಲೈನಲ್ಲಿ ಇದೆ ನಮ್ದು. ಈಗ ಒಂದೊಂದೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ನಾವು. ಸೊ ಆಲ್ಮೋಸ್ಟ್ 2030 2 ಲಕ್ಷ ಜನ ರೈತರಿಗೆ ನಾವು ತಲುಪಬೇಕು ಅಂತ, 2-3 ಲಕ್ಷ ಜನ ರೈತರಿಗೆ ನಾವು ತಲುಪಬೇಕು ಅಂತ ನಮ್ಮ ಅಲ್ಟಿಮೇಟ್ ಗೋಲು 2030 ತನಕ ಮಾತ್ರ ಸೆಟ್ ಮಾಡ್ಕೊಂಡಿರೋದು. ಅದ್ರ ಮುಂದಿಂದು ಇಮ್ಯಾಜಿನೇಷನ್ಗೂ ಮೀರ್ ಹೋಗಿದೆ ನಮಗೆ. ಅಂದ್ರೆ ಯಾವ ರೀತಿಯಿಂದ ತಂತ್ರಜ್ಞಾನ ಬರುತ್ತೆ ಅದ್ರ ಮೇಲೆ ಹೋಗುತ್ತೆ ಅಲ್ವಾ? ಹೌದು. ಯಾಕಂದ್ರೆ ನಾವು ಪ್ರತಿ ದಿವಸನೂ ಹೊಸ ತಂತ್ರಜ್ಞಾನ, ಹೊಸ ಒಂದು ಅನ್ವೇಷಣೆ, ಹೊಸ ಒಂದು ಸಾಧನೆಗಳು ಬರ್ತಾ ಇದಾವೆ, ಮಾಡ್ತಾ ಇದ್ದಾರೆ. ಸೊ ಈಗ ತಾವು ಮಹಾರಾಷ್ಟ್ರಕ್ಕೂ ಕೂಡ ಎಂಟ್ರಿ ಆಗಿದೆ ಅಂತ ಹೇಳಿದ್ರಿ ಅಲ್ವಾ? ಅಂದ್ರೆ ಯಾವ ರೀತಿಯಿಂದ ಪ್ರವೇಶ ಮಾಡಿದ್ರಿ? ರೈತರ ಮುಖಾಂತರವೋ ಅಥವಾ ಒಬ್ಬರಿಂದ ಒಬ್ಬರಿಗೆ ಪ್ರಚಾರದ ಮುಖಾಂತರವೋ ಹೇಗೆ? ಒಂದು ರೈತರ ಮುಖಾಂತರನೇ ನಮ್ಗೆ ಆಕ್ಚುಲಿ ಎಂಟ್ರಿ ಸಿಕ್ಕಿದ್ದು. ಅಂದ್ರೆ ಈಗ ಮಹಾರಾಷ್ಟ್ರ ಬಾರ್ಡರ್ ಇರೋರು ಅಥವಾ ಈ ಸಾಂಗ್ಲಿ ಆ ಥರ ಏನು ಹೇಳ್ತಾರಲ್ಲ, ರತ್ನಗಿರಿ ಆ ಥರ ಎಲ್ಲ, ಅವರೆಲ್ಲ ನಮ್ಮ ಥರನೇ ಇದ್ದಾರೆ ಸರ್. ಅವರು ಅಂದ್ರೆ ಈಗ ಮಲೆನಾಡು ಭಾಗದ ಥರನೇ ಕೋಸ್ಟಲ್ ರೀಜನ್, ಪ್ರದೇಶ ಇದೆ, ಕೋಸ್ಟಲ್ ಅಂದ್ರೆ ಕರಾವಳಿ ಪ್ರದೇಶ ಇದೆ. ಹೌದು ಹೌದು. ಸೊ ಅವರಿಗೆಲ್ಲ ಏನಾಯ್ತು, ನಾವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನಾವು ಯಾರೋ ಒಬ್ರು ಫ್ರೆಂಡ್ ಅವರಿಗೆ ಕಳಿಸಿದ್ದಾರೆ, ಅವ್ರಿಗೆ ಇಷ್ಟ ಆಗಿದೆ, ಅಲ್ಲಿಂದ ತಗೊಂಡಿದ್ದಾರೆ. ಒಬ್ರು ಬಾಯಿಂದ ಹರಡಿ ಇವಾಗ ನಮಗೆ ಮಹಾರಾಷ್ಟ್ರ ಮತ್ತೆ ತೆಲಂಗಾಣದಲ್ಲೂ ನಮಗೆ ಡೀಲರ್ಗಳು ಬಂದಿದ್ದಾರೆ ಈಗ. ಅಂದ್ರೆ ಬರೀ ನಾವು ರೈತರಿಗೆ ಡೈರೆಕ್ಟ್ ನಾವು ಕೊಡೋದು ಒಂದೇ ಅಲ್ಲ, ಡೀಲರ್ ಮುಖಾಂತರ ನಾವು ಕೊಡ್ತಾ ಇದೀವಿ ನಾವು. ಇದ್ರ ಜೊತೆಗೆ ಈಗ ಇದ್ರ ಬಗ್ಗೆ ತರಬೇತಿ ಏನಾದರೂ ಕೊಡ್ತಾ ಇದ್ದೀರಾ? ತಮ್ಮ ಒಂದು ಅಂದ್ರೆ ಇದ್ರ ಉಪಯೋಗದ ಬಗ್ಗೆ, ಇದರ ಒಂದು ಸವಲತ್ತುಗಳ ಬಗ್ಗೆ ತರಬೇತಿ ಏನಾದರೂ ಕೊಡ್ತಾ ಇದ್ದೀರಾ? ತರಬೇತಿ ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾನೇ ನಮ್ಗೆ ಮೇಜರ್. ನಮ್ದು ಎಲ್ಲಾ ವಿಡಿಯೋಸ್ಗಳನ್ನು ಇವಾಗ ಹೆಂಗೆ, ಈಗ ಸಪೋಸ್ ಯಾವ್ದೋ ಕಳೆ ಹೊಡೆಯೋ ಮಿಷಿನ್ ಹಾಳಾಯ್ತು, ಅದನ್ನ ರಿಪೇರಿ ಮಾಡೋದು ನಾನು ಸರ್ವಿಸ್ ಸ್ಟೇಷನ್ಗೆ ಹೋಗ್ಬೇಕು, ಬಟ್ ಮನೇಲೇ ಕುತ್ಕೊಂಡು ಮಾಡೋದು ಹೆಂಗೆ, ಅದ್ರದ್ದು ವಿಡಿಯೋಗಳನ್ನು ನಾವು ಹಾಕ್ತಾ ಇದೀವಿ ಈಗ. ಅದಲ್ದೇನೆ ಈಗ ಎಷ್ಟೋ ಜನ ಬೆಂಗಳೂರಲ್ಲಿ ಇರ್ತಾರೆ, ಅವ್ರ ತೋಟ ಎಲ್ಲೋ ಚಿತ್ರದುರ್ಗನೋ ಶಿವಮೊಗ್ಗದಲ್ಲೇ ಇರುತ್ತೆ, ಎಲ್ಲೋ ಇರುತ್ತೆ. ಅವ್ರಿಗೆ ಆ ಮಿಷಿನ್, ನಮ್ದು ಕಳೆ ಹೊಡೆಯೋ ಮಿಷಿನ್ ಪ್ಲಸ್ ಟ್ರಾಲಿ ಅವ್ರಿಗೆ ಬೇಕಾಗಿರುತ್ತೆ. ಅವ್ರು ನಮಗೆ ಫೋನ್ ಮಾಡ್ತಾರೆ, ಸರ್ ನೀವು ಇನ್ಸ್ಟಾಲ್ ಮಾಡ್ಕೊಡ್ತೀರಾ ಕೇಳ್ತಾರೆ. ಆಯ್ತು ಸರ್, ಇನ್ಸ್ಟಾಲು ಮಾಡ್ಕೊಡ್ತೀವಿ ನಾವು. ಬಂದಿದ್ದು ಬಸ್ ಚಾರ್ಜ್ ಒಂದು ಕೊಡಿ ಸರ್, ನಮ್ಮವರೇ ಬಂದು ಇನ್ಸ್ಟಾಲ್ ಮಾಡಿ ಅರ್ಧ ದಿನ ನಿಮಗೆ ಟ್ರೈನಿಂಗು ಕೊಟ್ಟು ಹೋಗ್ತೀವಿ ನಾವು. ಆ ಥರನೂ ನಾವು ಮಾಡ್ತಾ ಇದೀವಿ ಸರ್. ಈಗ ರೋಬೋಟ್ ಅಂತಂದ್ರೆ ಇದು ನಾಟ್ ಓನ್ಲಿ ಫಾರ್ ಮಲೆನಾಡು ರೀಜನ್ ಅಲ್ವಾ, ಇದು ಎಲ್ಲಾ ಕಡೆನೂ ಪ್ರಸ್ತುತ ಈಗ ಸದ್ಯ. ಸೊ ಆ ಒಂದು ದೃಷ್ಟಿಯಿಂದ ರೋಬೋಟ್ ಒಂದಾಯ್ತು. ಇದ್ರ ಜೊತೆಗೆ ಈಗ ಬೇರೆ ಒಂದು ಉತ್ಪನ್ನಗಳನ್ನ ತಾವು ತಯಾರು ಮಾಡ್ತಾ ಇದ್ರಿ, ಇದು ಮಲೆನಾಡಿಗೆ ಸೀಮಿತವೋ ಅಥವಾ ಎಲ್ಲಾ ಒಂದು ಬೆಳೆಗಳ ಒಂದು ದೃಷ್ಟಿಯಿಂದ ತಗೊಂಡು ಮಾಡ್ತಾ ಇದ್ದೀರಾ? ಸರ್ ನಾವು ಮಲೆನಾಡಿಗೆ ಮಾತ್ರ ಸೀಮಿತ ಅಂತ ಮೊದಲನೇ ದಿನದಿಂದ ಅನ್ಕೊಂಡ್ಲಿಲ್ಲ. ಅಂದ್ರೆ ಏನಂದ್ರೆ ಶುರು ಮಾಡಿದ್ದು ಮಲೆನಾಡು, ನಾವಿರೋದು ಮಲೆನಾಡೆ, ಬಟ್ ನಮ್ಮ ಪ್ರಾಡಕ್ಟ್ ನಾವು ಆಲ್ ಓವರ್ ಇಂಡಿಯಾ ಕೊಡಬೇಕು ಅಂತಾನೆ ನಮ್ಮ ಪ್ಲಾನ್ ಇರೋದು ಸರ್. ಈಗ ಏನೇ ಪ್ರಾಡಕ್ಟ್ ಮಾಡಿದ್ರು ಮಾರ್ಕೆಟ್ ದೊಡ್ಡದೇ ಇರಬೇಕು ಸರ್. ಈಗ ಇವಾಗ ನಾನು ಮಲೆನಾಡಿಗೆ ಕೊಟ್ರು ನನ್ನ ಗುರಿ, ನಾನು ಯಾವಾಗ್ಲೂ ನಾನು ಇಂಡಿಯಾ ಕೊಡ್ತೀನಿ, ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತಾನೆ ನನ್ನ ಗುರಿ ಇರಬೇಕು. ಅವಾಗ ಅಟ್ಲೀಸ್ಟ್ ನಾ ಕರ್ನಾಟಕದ ಬಾರ್ಡರ್ ತನಕ ಬರ್ತೀನಿ. ಕರೆಕ್ಟ್, ಒಳ್ಳೇದು. ಯಾಕಂತಂದ್ರೆ ಆಲೋಚನೆ ತುಂಬಾ ದೊಡ್ಡದಾಗಿರ್ಬೇಕು ನಮ್ದು. ಚಿಕ್ಕದು ಒಂದು ನ್ಯಾರೋ ಮಾಡ್ಕೊಂಡ್ರೆ ಅದು ಇನ್ನೂ ಕಡಿಮೆ ಆಗುತ್ತೆ. ಈ ಆಲೋಚನೆ ಮುಂಚೆ ನಾನು ಬರೀ ಕರ್ನಾಟಕ ಮಾತ್ರ ಕೊಡ್ಬೇಕು ಅಂತಾನೆ ಇದ್ದೆ. ಯಾವಾಗ ಅನ್ವೇಷಣೆ ಜಾಯ್ನ್ ಆಯ್ತು, ನೀನ್ ದೊಡ್ಡದಾಗಿ ಯೋಚನೆ ಮಾಡು, ಯೋಚನೆ ಮಾಡಕ್ಕೆ ದುಡ್ಡು ಕೊಡ್ಬೇಕು ಇಲ್ಲ ಅಲ್ವಾ, ಎಷ್ಟು ಬೇಕಾದ್ರೆ ಯೋಚನೆ ಮಾಡು, ಅಟ್ಲೀಸ್ಟ್ ಅದ್ರ ಹತ್ರನಾರು ಬರ್ಬೋದಾ? ಹತ್ರ ಬರ್ಲಿಲ್ಲ ಅಂದ್ರೆ ಇವಾಗ ನಾನು ಇಡೀ ಇಂಡಿಯಾ ಯೋಚನೆ ಮಾಡೀನಿ ಅಂತ ಅನ್ಕೊಳ್ಳಿ, ನಾನು ಇಂಡಿಯಾ ಹೋಗಿಲ್ಲ, ನಾನು ಸೌತ್ ಕರ್ನಾಟಕ ಬಂದೆ. ನಾನೀಗ ಆ ಇಂಡಿಯಾ ಯೋಚನೆ ಮಾಡಿದಕ್ಕಾರ ನಾನು ಸೌತ್ ಇಂಡಿಯಾ ಕರ್ನಾಟಕ ಬಂದೆ, ನಾನು ಅಲ್ಲಿಂದ ಸೌತ್ ಇಂಡಿಯಾ ಬಂದೀವಿ. ನಾ ಅಲ್ಲಿ ತನಕ ಯೋಚನೆ ಮಾಡಿರ್ಲಿಲ್ಲ ಅಂದ್ರೆ ನಾನು ಮತ್ತೆ ವಾಪಸ್ ಬಾವಿಯೊಳಗಿನ ಕಪ್ಪೆ ತರನೇ ಇದ್ಬಿಡ್ತಿದ್ದೀನಿ. ಹೌದು ಹೌದು. ಆಮೇಲೆ ಈಗ ನಮ್ಮ ಕೇಳುಗರು, ಅದರಲ್ಲಿ ವಿಶೇಷವಾಗಿ ಕೆಲವೊಬ್ಬರು ಇನ್ನೋವೇಟಿವ್ ಅಪ್ರೋಚ್ ಇರ್ತಾರೆ. SSLC ಮುಗಿಸ್ಕೊಂಡು ಬಂದಿರೋರು ನಾವು ಅವರಿಗೆ ದಡ್ರು ಅಂತಂತ ಹೇಳೋಕ್ಕಾಗಲ್ಲ, ಅಥವಾ ಫೇಲ್ ಆಗಿನವ್ರಿಗೂ, ಯಾಕಂದರೆ ಅವ್ರದ್ದೇ ಆದ ಬುದ್ಧಿ ಇದರಲ್ಲಿ ಒಂದು ಹೊಸ ಏನೋ ಮಾಡ್ತಾ ಇರ್ತಾರೆ. ಅಂಥವರಿಗೆ ತಾವು ಪ್ರೇರಣೆ ಕೊಡ್ತೀರಾ? ತಮ್ಮನ್ನು ಸಂಪರ್ಕಿಸುವುದಾದ್ರೆ ಅವರಿಗೆ ರೂಪುರೇಷ, ಹೊಸ ಬಾಳು ಅಥವಾ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಲ್ಲ ಸರ್. ಸರ್ ಪ್ಲಾಟ್ಫಾರ್ಮ್ ಅನ್ನೋದಕ್ಕಿಂತ ನಮ್ಗೆ ಗೊತ್ತಿರೋದನ್ನ ನಾವು ಹೇಳ್ಕೊಡ್ತೀವಿ ಸರ್. ಇನ್ನು ಉಳಿದಿದ್ದು ಅವರೇ ಎಕ್ಸ್ಪ್ಲೋರ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ನನಗೆ ಎ ಇಂದ Z ತನಕ, ಎ ಇಂದ B ತನಕ ಗೊತ್ತು, B ಇಂದ C ತನಕ ಇನ್ನೊಬ್ಬಂಗೆ ಗೊತ್ತು. ನಾವು ಎಲ್ಲರನ್ನೂ ಕೇಳ್ಕೊಂಡೇ ಹೋಗ್ಬೇಕು ನಾವು. ಇಲ್ಲ ಅಂದ್ರೆ ನಮ್ಗೆ ಈಗ ಒಂದೇ ತರ ಇವಾಗ ಕುದುರೆಗೆ ಹಿಂಗೆ ಕಟ್ಬಿಡ್ತಾರಲ್ಲ ಸರ್, ಅದೇ ಅಷ್ಟೇ ಜಾಗ ನೋಡ್ತೀವಿ ನಾವು, ಆ ಕಡೆ ಈ ಕಡೆ ನೋಡಕ್ ಸಾಧ್ಯನೇ ಇಲ್ಲ ನಮಗೆ.
ಒಳ್ಳೆಯದು ಗೌರವ್ ಅವರೇ. ಇದುವರೆಗೆ ತಾವು ತಮ್ಮ ಅನ್ವೇಷಣದ ಒಂದು ಸ್ಟಾರ್ಟಪ್ ಏನು ಆರಂಭ ಮಾಡಿದಿರಿ, ಈ SGB ಅಗ್ರೋ ಇಂಡಸ್ಟ್ರೀಸ್ ಅಂತಂತ ಹೇಳಿಬಿಟ್ಟು ಸ್ಥಳೀಯವಾಗಿ ರೈತರಿಗೆ ಅನುಕೂಲ ಆಗಲಿ ಅಂತಂತ ಹೇಳಿ, ಜೊತೆಗೆ ಈಗ ತಾವು ಮಾರುಕಟ್ಟೆ ವ್ಯವಸ್ಥೆನ ಇಡೀ ದಕ್ಷಿಣ ಭಾರತಕ್ಕೆ ಕೂಡ ತಾವು ಪ್ರವೇಶ ಮಾಡಿದಿರಿ, ಜೊತೆಗೆ ಮಹಾರಾಷ್ಟ್ರ ಕೂಡ ತಾವು ಇತ್ತೀಚಿನ ಒಂದು ದಿನಗಳಲ್ಲಿ ಪ್ರವೇಶ ಮಾಡಿದಿರಿ ಅಂತ ಹೇಳ್ತಾ ಇದ್ದೀರಿ. ಮುಂದಿನ ದಿನಗಳು ಒಳ್ಳೆಯ ಒಂದು ತಮಗೆ ಲಭಿಸಲಿ, ತಮ್ಮ ಒಂದು ಉದ್ಯೋಗಕ್ಕೆ, ತಮ್ಮ ಒಂದು ಅನ್ವೇಷಣೆಗೆ, ತಮ್ಮ ಒಂದು ಉತ್ಪನ್ನಗಳಿಗೆ ಅಂತ ಹೇಳಿ ನಾವು ಕೂಡ ಹಾರೈಸುತ್ತಾ ತಮ್ಮನ್ನು ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ 8277009667. ಇನ್ನೊಂದ್ಸಲ ಹೇಳಿ. 8277009667. ಧನ್ಯವಾದ ಗೌರವರೇ. ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿಗೆ ಬಂದು ತಮ್ಮ ಒಂದು ಅನಿಸಿಕೆ, ತಮ್ಮ ಉತ್ಪನ್ನಗಳ ಬಗ್ಗೆ ತಾವು ಹೇಳಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ.